ವೇದವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತದೆ ವೇದಾಮತಿ ಕೇಳಿಸಿರುವ ಸಾಧು ನಿಜಗುಡಿಗೆ ಮಣಿಯುವೆನೋ ಸಾಧು ನಿಜಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಡಿಯ ಗ್ರಂಥವನು ನಿಜವಾಗಿ ನಿಜ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಹೋರಾಡಿ ಸುಂದರನ್ನಾಗಿ ಕೈದ ಶ್ರೀ ಗೆಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೇ ಸಿದ್ಧಾರೂಢರಿಗೆ ನತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪರಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ಥತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯ ಪರ್ಯಂತರ ಪ್ರಾರಂಭವಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಯೋಗಿಗಳ ವಿರಚಿತವಾದ ಅನುಭವ ಸಾರ ಎನ್ನುವ ಗ್ರಂಥದ ಇಂದಿನ ಆಧಾರದ ವಿಷಯ ಎರಡನೆಯ ಸಂಧಿಯ ಮೊದಲನೆಯ ಸೂತ್ರ ಪ್ರಾರಂಭ. ಹಿಂದೆ ಮೊದಲನೆಯ ಸಂಧಿಯಲ್ಲಿ ಅಂಥ ಗುರುಗಳಿಗೆ ಶರಣಾಗತನಾದ ಶಿಷ್ಯನಿಗೆ ಜಗವಿದೇನು ಅನ್ನುವ ಪ್ರಶ್ನೆಯನ್ನು ಆಧಾರವಾಗಿಟ್ಟುಕೊಂಡು ಕೆಲವು ರೀತಿಯಲ್ಲಿ ಅವರವರ ಶ್ರುತಿಯ ಪ್ರಮಾಣದಿಂದ ಅವರವರ ಯುಕ್ತಿಯಿಂದ ಅವರು ಹೇಳುವಾಗ ಕೇಳುವ ಮಾತು ಸತ್ಯ ಅಂತ ಅನ್ನಿಸ್ತದೆ. ಇನ್ನೊಬ್ಬರಲ್ಲಿ ಹೋದಾಗ ಅದು ಹಾಗಲ್ಲ ಹೀಗೆ ಅಂತಾರೆ. ಮತ್ತೊಬ್ಬರಲ್ಲಿ ಹೋದಾಗ ಈ ಜಗತ್ತು ಅನ್ನುವುದು ಅನಿರ್ವಚನೀಯ ಅಂತ ಕೆಲವರು ಹೇಳ್ತಾರೆ. ಹೀಗೆ ಗುರುಗಳೇ ನನಗೆ ಜಗತ್ತಿನ ವಿಷಯದಲ್ಲಿ ಬಹಳ
ಸಂಶಯಗಳು ಕಾಡ್ತಾ ಇದ್ದಾವೆ, ದಯವಿಟ್ಟು ಇದನ್ನು ನಿವಾರಿಸಬೇಕು ಅನ್ನುವ ಏಕೈಕ ಭಾವನೆ ಉದ್ದೇಶದಿಂದ ಶರಣಾಗತನಾದ ಶಿಷ್ಯನಿಗೆ ಸದ್ಗುರುಗಳು ಇಲ್ಲಿಯ ಪರ್ಯಂತರವಾಗಿ ಜಗತ್ತು ಇದು ಹೇಗಿದೆ ಅಂದರೆ ಇದು ವಿವರ್ತವಾದ ಅಂತ ಹೇಳಿದರು. ಜಗತ್ತು ಹೇಗಿದೆ ಅಂದರೆ ಯಾರು ಏನೇ ಹೇಳಪ್ಪ, ಯಾರು ಏನೇ ಕೇಳಿ, ನಿನ್ನ ಅನುಭವಕ್ಕೆ ಬರುವಂಗೆ ನಾ ಹೇಳುವ ಮಾತನ್ನು ನೀನು ಕೇಳು, ಅದು ಸತ್ಯ ಅನ್ನುವುದಿದ್ದರೆ ಇಲ್ಲಿಗೆ ನಂಬಿ ನೀನು ಏನು ಮಾಡು ಅಂದರೆ ಆ ಒಂದು ಪರಬ್ರಹ್ಮನಲ್ಲಿ ಜಗತ್ತು ಅನ್ನುವ ಎರಡನೇ ವಸ್ತು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನೇ ಅಂತ ತಿಳಿದು ಅದರಲ್ಲಿ ನೀನು ಅನುಭವಿಸಿ ನೀನು ಮುಕ್ತನಾಗು ಅಂತ ಹೇಳ್ತಾ ಬಂದರು. ಯಾಕಂದ್ರೆ ಈ ಜಗತ್ತಿನ ಬಗ್ಗೆ ಹೀಗೆ ಅಂತ ಹೇಳಲಿಕ್ಕೆ ಯಾವ ಪ್ರಮಾಣ ಇಲ್ಲ. ಯಾಕಿಲ್ಲಂದ್ರೆ ಸುಳ್ಳಿಗೆ ಪ್ರಮಾಣಗಳು ಕೊಡೋಕೆ ಬರೋದಿಲ್ಲ ಅಂತ. ಸತ್ಯಕ್ಕೆ ಪ್ರಮಾಣಗಳು ಉಂಟು, ಸುಳ್ಳಿಗೆ ಪ್ರಮಾಣ ಇಲ್ಲಲ್ಲ. ಆದರೆ ಹೇಳಬೇಕು ಒಂದು ಅನುವಿನಿಂದ, ಕೇಳಲೆ ಶಿಷ್ಯಂದ. ಶ್ರೀರಾಮಚಂದ್ರಿಗೆ ಏನು ಹೇಳ್ತಾರೆ ವಶಿಷ್ಠ ಮಹರ್ಷಿಗಳು, ಹೇಳಬೇಕು ಒಂದು ಅನುವಿನಿಂದ. ಅಷ್ಟಕ್ಕೆ ಉಪಾಯ ಮಾಡಿ ಹೇಳಬಹುದು ವಿನಃ ಅದು ಸತ್ಯ ಅಲ್ಲ, ಎಲ್ಲವೂ ಮಿಥ್ಯ ಅಂತ ತಿಳ್ಕೊಂಡ್ರು. ಕಾರಣ ಇದೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಭಿಪ್ರಾಯ. ಪರಮಾನುಭವದೇ ಅವರೇ ರಚನೆ ಮಾಡ್ಯಾರ, ಅನುಭವ ಸಾರ ಅವ್ರದೇ ರಚನೆ ಅದ, ಪಾರಮಾರ್ಥ ಗೀತೆ ಅವ್ರದೇ ರಚನೆ ಅದ, ಕೈವಲ್ಯ ಪದ್ಧತಿ ಅವ್ರದೇ ರಚನೆ ಅದ. ಹೀಗೆ ಹಲವು ಗ್ರಂಥಗಳನ್ನು ಒಬ್ಬ ಮಹಾಪುರುಷ ಅವತಾರಿಯಾದಂಥ ಶ್ರೀಮನ್ ನಿಜಗುಣ ಯೋಗಿಗಳೇ ರಚನೆ ಮಾಡಿದ್ದು. ಅವರು ರಚನೆ ಮಾಡಿದ 4 ಗ್ರಂಥಗಳಲ್ಲಿ ಜಗತ್ತಿನ ಬಗ್ಗೆ 4 ಪ್ರಕಾರ ಅವರೇ ಹೇಳ್ಯಾರ. ಒಬ್ಬ ನಿಜಗುಣರೇ 4 ಪ್ರಕಾರ ಅವರೇ ಹೇಳ್ಯಾರಂದ್ರೆ ಮತ್ತೆ ಒಂದೇ ಪ್ರಕಾರ ಹೇಳಕ್ ಬರ್ತಿತ್ತಂದ್ರೆ ಒಂದೇ ರೀತಿ ಹೇಳ್ತಿದ್ರು. ಅವರ ಅಭಿಪ್ರಾಯ ಹೇಗಿದೆ ಅಂದರೆ ಪರಮಾನುಭವಬೋಧಿಯಲ್ಲಿ ಯಾವ ಕಾರಣತ್ರಯಗಳು ಇಲ್ಲ ಅಂದರು. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರ ಕಾರಣ, ಇವುಗಳಿಂದ ಜಗತ್ತು ಉತ್ಪನ್ನ ಆಗಿಲ್ಲಂತ ಅವರು ಸ್ಪಷ್ಟವಾಗಿ ಎಲ್ಲಿ ಅಂದರೆ ಪರಮಾನುಭವದೇ 2ನೇ ಸಂಧಿಯ ಸೂತ್ರ 12ರಲ್ಲಿ ಪದ್ಯದ 5ನೇ ನುಡಿಯಲ್ಲಿ ಕಿತ್ತಿ ಹಾಕಿಬಿಟ್ರು. ಅದೇ ನಿಜಗುಣರು ವಿವೇಕ ಚಿಂತಾಮಣಿ ಎನ್ನುವ ಗ್ರಂಥದಲ್ಲಿ ಜಗತ್ತಿಗೆ ಮಾಯೆ ಕಾರಣ ಅಂತ ಹೇಳ್ತಾ ಬಂದರು. ಆಧಾರ ಬ್ರಹ್ಮ ಅದೇ ಮಾಯೆ ಅಂತ ಹೇಳ್ತಾ ಬಂದ್ರಿಲ್ಲ. ಅಂದ್ರೆ ಮಾಯೆಯೇ ಕಾರಣ ಜಗತ್ತಿನ ಉತ್ಪತ್ತಿಗೆ ಅಂತ ಹೇಳಿ ಅಲ್ಲಿ 3 ಕಾರಣ ಇಲ್ಲಿ ಇಲ್ಲ ಅಂದ್ರು 3 ಕಾರಣ ಇಲ್ಲಿ ಅಂತ ಹೇಳಿದ್ರು. ಏನು ಜಗತ್ತಿಗೆ ಮಾಯೆ ಈಶ್ವರನೇ ನಿಮಿತ್ತ ಕಾರಣ, ಪುಣ್ಯ ಪಾಪಗಳೇ ಸಹಕಾರಿ ಕಾರಣ. ಈ ರೀತಿ ಮಾಯೆಯೇ ಈ ಜಗತ್ತಿಗೆ ಕಾರಣ ಅಂತ ಅಲ್ಲಿ ಹೇಳ್ತಾ ಬಂದ್ರು. ಈ ಅನುಭವ ಸಾರದಲ್ಲಿ ಚಿತ್ತಿನ ವಿವರ್ತ ಎಂದೆನಬಹುದು ಅಂದರೆ ಇದು ಚಿದ್ರೂಪ ಬ್ರಹ್ಮವೇ ವಿವರ್ತ ಉಪೋದಾನ ಕಾರಣದಿಂದ ಹೊರತು ಬೇರೊಂದು ಕಾರಣ ಅಲ್ಲಿ ಇಲ್ಲೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಬಂತು. ಪಾರಮಾರ್ಥ ಗೀತೆಯಲ್ಲಿ ಬ್ರಹ್ಮವು ನಿರ್ವಿಕಾರದ ಜಗತ್ತಿಗೆ ಕಾರಣವನ್ನು ಮಾಯೆಯಾದರೂ ಖುಷಿಯಾದ, ಬ್ರಹ್ಮನೂ ಕಾರಣ ಅಲ್ಲ, ಮಾಯೆಯೂ ಕಾರಣ ಅಲ್ಲ. ಅದು ಯಾಕಂದ್ರೆ ಬ್ರಹ್ಮ ನಿರ್ವಿಕಾರ, ಆಕಾರ ಇದ್ರೆ ಏನನ್ನು ಮಾಡಕ್ ಬರ್ತದೆ. ಬ್ರಹ್ಮ ನಿರಾಕಾರ ಅಂದ್ರೆ ನಿರಾಕಾರದಿಂದ ಏನು ಉತ್ಪನ್ನ ಆಗೋದಿಲ್ಲ.
ಮಾಯಿಂದ ಆಗಿದ್ರಿ ಅಂದರೆ ಮಾಯೆ ಸುಳ್ಳಾದ, ಸುಳ್ಳಿನಿಂದ ಸತ್ಯ ಉತ್ಪನ್ನ ಆಗೋದಿಲ್ಲ. ಸುಳ್ಳಿನಿಂದ ಸುಳ್ಳು ಉತ್ಪನ್ನ ಆಗ್ತವಿನ ಸತ್ಯ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕಾರ್ಯಕ್ಕೆ ಕಾರಣವೇ ಹೇಳಕ್ಕಿಲ್ಲ ಅಂತ ಅಲ್ಲಿ ಹೇಳ್ತಾ ಬಂತು. ಇದರಿಂದ ಈ ಎಲ್ಲ ವಿಚಾರವನ್ನ ಅನುಭವ ಮಾಡಿದಂಥ ಒಬ್ಬ ಶಿಷ್ಯ ಈ ಮೊದಲನೇ ಸಂಧಿಯಲ್ಲಿ ಹೇಳಿದಂಥ ಚಿದ್ವಿವರ್ತವೆಂದು ನಿರೂಪಣೆ ಮಾಡಿದರು. ಹೇಗೆಂದರೆ ಬಂಗಾರವೇ ಅನೇಕ ಆಭರಣವಾದಂತೆ, ಮಣ್ಣೆ ಅನೇಕ ಮಡಿಗೆಯಾದಂತೆ, ಕಟ್ಟಿಗೆ ಅನೇಕ ಪ್ರಕಾರವಾದ ಬಾಗಿಲಂತಾಗ್ಯಾವ, ಕದಾಗ್ಯಾವ, ಕಿಡಿಕೆಯಾಗ್ಯಾವ. ಕಟ್ಟಿಗೆಯಲ್ಲಿ ಏನು ಸಾಮಾನು ಆಗ್ಯಾವ? ಸಾಕಷ್ಟು ಆಗ್ಯಾವಲ್ಲ. ಕಟ್ಟಿಗೆನ ಅವು ಬೇರೆ ಏನದು. ಅದರಂತೆ ಬ್ರಹ್ಮನಿಂದೆ 14 ಲೋಕದ ಯಾವ 84 ಲಕ್ಷ ಜೀವರಾಶಿಗಳ ಸಮೂಹ ಏನದ, ಈ ಗುಂಪೇನದ, ಈ ಗುಂಪೆಲ್ಲವೂ ಕೂಡ ಭಗವತ್ ಸ್ವರೂಪನೇ, ಭಗವಂತನೇ ಅಂತ ಹೇಳ್ತಾ ಬಂದರು. ಈ ವಿಷಯವನ್ನು ಕೇಳಿದಂಥ ಶಿಷ್ಯ ಮತ್ತೆ ಅನೇಕ ಸಂಶಯಗಳನ್ನು ಉತ್ಪನ್ನ ಮಾಡಿಕೊಂಡು ಈ ಕಾಣುವ ಜಗತ್ತಿನಲ್ಲಿ ಜಗತ್ತು ಅಂತಿಲ್ಲ ಅಂದ್ರೆ ಹೋಯ್ತು ಒಂದು ಸಂಶಯ. ಈಗ ಜೀವ ಈಶ್ವರ ಭೇದ ಹೆಂಗಾಯ್ತು? ಮತ್ತೆ ಈ ಜಗತ್ತಿನ ಸುಳ್ಳು ಅಂದಮೇಲೆ ಈಶ್ವರ ಎಲ್ಲಿಂದ, ಜೀವ ಯಾರು, ಈಶ್ವರ ಯಾರು? ಒಂದೇ ಸದ್ರೂಪವಾದ ಬ್ರಹ್ಮವೇ ಚಿದ್ರೂಪವಾಗಿರುವುದು. ಆ ಸದ್ರೂಪ ಚಿದ್ರೂಪವಾದ ಬ್ರಹ್ಮವೇ ಜೀವೇಶ್ವರ ಆಗಿ ತೋರಲಿಕ್ಕೆ ಬೇಕು. ಯಾಕಂದರೆ ಆ ಬ್ರಹ್ಮನನ್ನು ಬಿಟ್ಟು ಬೇರೆ ಏನು ಇಲ್ಲ ಅಂತ ನೀವು ಹೇಳ್ತೀರಂದಮೇಲೆ ಆ ಜೀವನು ಕೂಡ ಬ್ರಹ್ಮ ಸ್ವರೂಪನೇ ಇರಬಹುದಲ್ಲ, ಈಶ್ವರನು ಕೂಡ ಬ್ರಹ್ಮ ಸ್ವರೂಪವೇ ಇರಬೇಕಾಗಿತ್ತಲ್ಲ ಅನ್ನುವ ಸಂಶಯಗಳನ್ನು ಮನದೋಳು ಇಟ್ಟುಕೊಂಡಂಥ ಒಬ್ಬ ಶಿಷ್ಯ ಆ ಗುರುವಿಗೆ ಅನೇಕ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಗೆ ಮಾಡ್ತಾನ ಅಂದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾ ಶಿಷ್ಯತೆ. ಒಬ್ಬ ಗುರುಗಳ ಸನ್ನಿಧಿಗೆ ಹೋಗಬೇಕಾಗಿದ್ದರೆ ವೇದ ಉಪನಿಷತ್ತುಗಳಲ್ಲಿ ಯಾವ ವಿಧಿ ವಿಧಾನಗಳನ್ನು ಹೇಳಲ್ಪಟ್ಟಿವೆಯೋ ಅದರ ಪ್ರಕಾರ ಅನುಗುಣವಾಗಿ ಆ ಶಿಷ್ಯ ಆ ಗುರುವಿಗೆ ಪ್ರಶ್ನೆಯನ್ನು ಮಾಡಬೇಕು ಅಂತ ವಿಧಿ ಉಂಟು. ಅದಕ್ಕೆ ಶಿಷ್ಯ ಗೊತ್ತು, ಸುಮ್ಮನಾಗದು ವಿಧಿಗಳು ಒಂದೇ ಮುಕ್ತಿ. ಹಾಗಾಗಿ ಆ ವಿಧಿಗಳನ್ನು ಕೂಡಿಕೊಂಡು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಸೂತ್ರದಲ್ಲಿ. ಜಗದ ಈಶ ಜೀವರ ಇರುವು ಎಂದು ಕರುಣಿಸು, ಅದನ್ನೇ ಅಗಣಿತ ಗುಣಾಂಬುನಿಧಿ ಗುರುವರಿಯನೇ. ಅಂದರೆ ಈ ಒಂದು ಅಗಣಿತ ಅಂದರೆ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಲೆಕ್ಕಕ್ಕೆ ಸಿಗೋದು ಯಾವುದಂದ್ರೆ ರೊಕ್ಕ ಲೆಕ್ಕ ಮಾಡಬಹುದು, ಬಂಗಾರ ಬೆಳ್ಳಿ ಲೆಕ್ಕ ಮಾಡಬಹುದು, ಮಠ ಮಂದಿರಗಳನ್ನು ಲೆಕ್ಕ ಮಾಡಬಹುದು, ಎಷ್ಟು ಉದ್ದ ಅದ, ಎಷ್ಟು ಅಗಲ ಅದ, ಎಷ್ಟು ಆವ ಅಂತ ಅವೆಲ್ಲ ಲೆಕ್ಕ ಮಾಡಬಹುದು. ಆದರೆ ಒಬ್ಬ ಗುರುಗಳಲ್ಲಿ, ಒಬ್ಬ ಸದ್ಗುರುವಿನಲ್ಲಿ ಇರುವಂಥ ಕರುಣಾ ಸದ್ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಲೆಕ್ಕಕ್ಕೆ ಇದುವರೆಗೆ ಯಾರಿಗೂ ಸಿಕ್ಕಿಲ್ಲ. ಸಿಕ್ಕರೆ ಅದನ್ನು ಲೆಕ್ಕ ಮಾಡಿ ಇಷ್ಟೇ ಅಂತ ಹೇಳ್ಬೋದಾಗಿತ್ತು. ನಮ್ಮ ಬಸವಾನಂದ್ರೆ ಹೇಳ್ತಿದ್ರು, ಕೇಳಿರಿ, ಪರಮಾನುಭವದೇ ಎಷ್ಟೋ ಸಲ ಕೇಳಿವಿ ನಾವು, ನೀವು ಕೇಳಿರಿ.
ನಾನು ಹೆಚ್ಚು ನೀವು ಕಡಿಮೆ ಅಂತಲ್ಲ, ನೀವು ಸಮಬಲವಾಗಿಯೇ ಕೇಳಿರಿ. ಎಷ್ಟು ಸಲ ಕೇಳಿದ್ರು ಕೂಡ ನಮಗೆ ನಿತ್ಯ ನಿತ್ಯ ನೂತನ ಅನಿಸ್ತದು, ಹೊಸದಾಗಿ ಅನಿಸ್ತಿತ್ತು. ಕೇಳಿ ಒಬ್ಬ ಹಿಂದೆ ಅಂತ ಒಂದು ದಿನ ಅನಿಸಲ್ಲ ನಮಗೆ, ಹೊಸದೇ. ಈಗಾದರೂ ಕೂಡ 17 ವರ್ಷದಿಂದ ಈಗ ನಡೆಯೋ ಶಾಸ್ತ್ರ. ಈಗಾದರೂ ನಾವು ಸದ್ಗುರುಗಳಿಂದ ಎಲ್ಲ ಕೇಳಿ ಬಿಟ್ಟಿವಿ ಅನ್ನಂಗಿಲ್ಲ. ಮತ್ತೆ ಏನಾದರೂ ಹೊಸದು ಅದ್ರಾಗ ವಿಚಾರಗಳು ಬರ್ತಾವಂದ್ರೆ ಅವೆಲ್ಲ ಯಾರು ಅಂದರೆ ಸದ್ಗುರುಗಳ ಕೃಪೆ ಅಂತ ಅನ್ಬೇಕಷ್ಟೆ. ನಾವು ಯಾರು ಅಲ್ಲ, ಅವರ ಆಶೀರ್ವಾದ. ಹಾಗಾಗಿ ನಿನ್ನಲ್ಲಿ ಏನಿದೆ ಅಂದರೆ ಲೆಕ್ಕವಿಲ್ಲದ ಸದ್ಗುಣಗಳೆಂಬ ರತ್ನಗಳಿಗೆ ಸಮುದ್ರ ಪಾಯನ ಅಂತ ಗುರುವರಿಗೇನೆ. ಸಮುದ್ರದಲ್ಲಿ ರತ್ನಗಳ ಲೆಕ್ಕ ಯಾರನ್ನು ಮಾಡ್ಯಾರೇನು? ನೀರೇ ಲೆಕ್ಕ ಮಾಡಕ್ಕೆ ಬರೋಂಗಿಲ್ಲ. ನೀರಿನ ಮೇಲೆ ಇರುವ ತೆರೆಗಳೇ ಲೆಕ್ಕ ಇಲ್ಲ. ಮೇಲೆ ಅಲ್ಲಿ ಇರುವಂಥ ರತ್ನಗಳ ಲೆಕ್ಕಂತೂ ಯಾರಿಗೂ ಸಿಕ್ಕಿಲ್ಲ. ಅಂಥ ಸದ್ಗುಣಗಳು. ಎಂಥ ಸದ್ಗುಣ? ಕರುಣಾಂಬುನಿಧಿ ಎಂದರು. ಕರುಣೆ ಎನ್ನುವುದೇ ನಿನ್ನ ಮೂಲ ರತ್ನಪ್ರಾಯವಾದ ಸದ್ಗುಣಗಳಂತ. ರತ್ನ ಇದ್ದಂಗೆ ಅವು. ಹಾಗಾಗಿ ಹೇ ಗುರು ಉತ್ತಮನೇ, ಗುರು ಉತ್ತಮನೆಂದರು. ಗುರು ಉತ್ತಮ ಬೇರೆ ಮತ್ತು ಉಳಿದವರು ಬೇರೆ ಅಂತ ಅವರೇ ಹೇಳ್ತಾರೆ. ಉತ್ತಮ ಅಂದಾಗ ಇಲ್ಲಿ ಮಧ್ಯಮರು ಆರ, ಕನಿಷ್ಠರು ಆರ ಅಂತ ಅರ್ಥ ಆಯ್ತು. ಹಾಗಾಗಿ ಅಲ್ಲಿ ಮೈತ್ರಿ, ಕರುಣಾ, ಮುದಿತ, ಉಪೇಕ್ಷಾ, ಅಮಾನಿತ್ಯಾದಿ ದೈವಿ ಸಂಪದ್ರೂಪ ಗುಣಗಳೆಂಬ ರತ್ನ. ಇವೇ ರತ್ನವು. ಆಶ್ರಯಭೂತವಾದ ಸಮುದ್ರದಂತೆ ಶೋಭಾಯಮಾನವಾದ ಸದ್ಗುರುವೇ ಎಂದು ಶಿಷ್ಯನು ಆ ಗುರುಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾನ. ಅಂದರೆ ರತ್ನಗಳು ಅಧಿಕ ಬೆಲೆ ಅವಲ್ಲ, ಹೆಚ್ಚಿನ ಬೆಲೆಯುಳ್ಳವರು. ಹಾಗೆ ಸದ್ಗುಣಗಳಾದರೂ ಕೂಡ ರತ್ನದ ಬೆಲೆಗೆ ಸಮ ಆದವಲ್ಲ ಅಂತ ವಿಚಾರ ಮಾಡಿದ್ರೆ ಹಾಗೆ ಮಾಡಂಗಿಲ್ಲ. ಅಂದ ರತ್ನಗಳಿಗೆ ಬೆಲೆಯನ್ನು ಕಟ್ಟಬಹುದು. ಸದ್ಗುಣವೆಂಬ ರತ್ನಗಳಿದ್ದರೂ ಅವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಸರ್ಪಭೂಷಣರು ಹೇಳಿದ್ದು, ಶಿಷ್ಯರಿಗೆ ಗುಣಗಳೇ ಭೂಷಣ, ಸರ್ವಕ್ಕೆ ಮಣಿ ಹೇಮಾದಿಗಳು ಭೂಷಣವಲ್ಲ. ಅವು ಇರಬಾರದಂತ ಅರ್ಥ ಅಲ್ಲ, ಇದ್ರೆ ಕೆಟ್ಟದಂತಲ್ಲ. ಅವೆಲ್ಲ ಪ್ರಾರಬ್ಧ ಅನುಸಾರ. ಹಾಗಾಗಿ ರತ್ನಗಳಿಲ್ಲದಿದ್ದರೂ ನಿನ್ನಲ್ಲಿ ನಾವು ಗುರುಗಳಲ್ಲಿ ಒಂದು ರತ್ನ ಕಾಣವಲ್ರಿ, ಅಥವಾ ರತ್ನ ಅಂತಿರಲ್ಲ. ಅಂದ್ರೆ ಇವು ಬಹಿರಂಗದ ರತ್ನ ಬೆಲೆ ಕಟ್ಟಕ್ಕೆ ಬರ್ತಾವ, ಅವರಿಗೆ ಅಂತರಂಗದ ರತ್ನಗಳೇ. ಹಾಗಾಗಿ ರತ್ನಗಳಿಲ್ಲದಿದ್ದರೂ ಪರವಾಗಿಲ್ಲ, ಸದ್ಗುಣವಿದ್ದವನು ಜನರಲ್ಲಿ ಪೂಜ್ಯನಾಗುತ್ತಾನೆ. ರತ್ನಗಳು ಧಾರಣ ಮಾಡಿಕೊಂಡು ಎಷ್ಟೋ ಮಂದಿ ಯಾರಲ್ಲ, ಅವರಿಗೆ ಯಾರಾದರೂ ಸಮಾಜದಲ್ಲಿ, ಲೋಕದಲ್ಲಿ, ನಮ್ದೊಂದೇ ಸಂಪ್ರದಾಯ ಅಂತಲ್ಲ, ಜಗತ್ತಿನ ಅನೇಕ ಸಂಪ್ರದಾಯಗಳಲ್ಲಿ ಅನೇಕ ಶಿಷ್ಯರಿಂದ, ಭಕ್ತರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಂದು ನಮಸ್ಕಾರ ಮಾಡ್ತಾರಲ್ಲ, ಏನು ನೋಡಿ ಮಾಡ್ತಾರಂತ. ಅವನಲ್ಲಿ ಮುತ್ತಾವ, ರತ್ನವ, ವಜ್ರ, ವೈಡೂರ್ಯ, ಎಷ್ಟು ಶ್ರೀಮಂತ ಅಂತೇಳಿ ಯಾರು ಶಿರೋಭಾಗದಲ್ಲ. ಒಬ್ಬ ಇವ್ಯಾವು ಇಲ್ಲದಂಥ ಒಬ್ಬ ಸಾಮಾನ್ಯ ಸನ್ಯಾಸಿಗೆ ಇವತ್ತು ಜಗತ್ತು ತಲೆ ಬಾಗ್ತದಂದ್ರೆ ವಿಚಾರ ಮಾಡ್ರಿ. ಗುಣಗಳೇ ಭೂಷಣ ಸರ್ವಕ್ಕೆ. ಆ ಗುಣ ನೋಡಿ ಮಾಡ್ತಾರೆ ಅವರು. ಹಾಗಾಗಿ ಇಂಥ ವ್ಯಕ್ತಿ ಲೋಕಕ್ಕೆ ಪೂಜ್ಯ. ಶ್ರೀಮಂತ ಆದರೂ ಕೂಡ ಸಂತನಿಗೆ ಶರಣಾಗತರಾಗ,
ಶ್ರೀಮಂತರು ಸಂತನಿಗೆ ಶರಣಾಗತರಾದರು. ಶ್ರೀಮಂತಿಕೆ ಶ್ರೇಷ್ಠನು ಸಂತ ಶ್ರೇಷ್ಠನು ಅಂದ್ರೆ ಗೊತ್ತಾಗ್ತದೆ, ಜಗತ್ತಿಗೆ ಸಂತನೇ ಶ್ರೇಷ್ಠ. ಹಾಗಾಗಿ ಇಂಥ ಅಮೂಲ್ಯವಾದ ಸದ್ಗುಣಗಳಿಂದ ಕೂಡಿದವನೇ ಗುರು ಆಗಿರುವನು. ಅವನೇ ಯಾರು ಅಂತ ಹೇಳಿದ್ರೆ ಆತ ಸರ್ವೋತ್ತಮ ಗುರು ಅಂತ, ಸರ್ವರಲ್ಲಿ ಶ್ರೇಷ್ಠನಾದ ಗುರು. ಆದ್ದರಿಂದ ಗುರುವಿಗೆ ಸಮುದ್ರ ಉಪಮಾನ ಸಹ ಕೊಡೋಕೆ ಬರಂಗಿಲ್ಲ. ಅಂದ ಸುಮ್ಮನೆ ತಿಳಿಸೋಕೆ ಹೇಳಕತ್ತೀವಿ, ಸಮುದ್ರ ಉಪಮಾನ ಕೊಡೋಕೆ ಬರೋದಿಲ್ಲ ಅಂತ. ಹಾಗಾಗಿ ಅನೇಕತ್ವದ ಬಗ್ಗೆ ದೃಷ್ಟಾಂತಕ್ಕಾಗಿ ಉದಾಹರಿಸಲ್ಪಟ್ಟಿರುತ್ತದೆ ಎಂದು ತಿಳಿಬೇಕು ವಿನಃ ಗುರುವಿಗೆ ದೃಷ್ಟಾಂತ ನೈವ ಅಂದರೆ ಆ ದೃಷ್ಟಾಂತನಿಲ್ಲ. ಮತ್ತು ಹೆಂಗ್ರೆ ಅಂದರೆ ಸಮುದ್ರಕ್ಕೆ ಸಮುದ್ರವೇ ದೃಷ್ಟಾಂತ. ಹಾಗಾಗಿ ಗುರುವಿಗೆ ಗುರುವೇ ದೃಷ್ಟಾಂತ ವಿನಃ ಅನ್ಯ ದೃಷ್ಟಾಂತದಿಂದ ಇಂಥ ಗುರುಗಳನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಹೇ ಗುಣನಿಧಿಯಾದ ಗುರುನಾಥನು ಬಹು ರುಚಿಕರ ಪ್ರೀತಿಗೆ ಪಾತ್ರನಾಗಿ, ಸಮುದ್ರವು ಸವಳಾದರೆ ಗುರುವು ಸಿಹಿಯಾಗಿ ತೋರುತ್ತಾನೆ. ಯಾಕೆ ಸಮುದ್ರಕ್ಕೆ ಗುರುವಿಗೆ ಸಮಾನ ಅಂದರೆ ಸಮುದ್ರ ನೀರು ಸವಳಾಗ್ತವೆ, ಸಮುದ್ರ ನೀರು ಉಪ್ಪಾಗಿ ತೋರ್ತವೆ. ಆದರೆ ಗುರುವಿನ ಪ್ರೀತಿ ಎನ್ನುವುದು ಹೇಗಿದೆ ಅಂದರೆ ಶಿಷ್ಯರ ಮೇಲೆ ಕಹಿ ಆಗದೆ ಸಿಹಿ ಆಗಿರ್ತದೆ. ಯಾವಾಗಲೂ ಸಿಹಿನೇ, ಕಹಿ ಎಂದಿಗೂ ಆಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಅಂಶಗಳಿಂದ ವಿರೋಧವಾದರೂ ಅಗಣಿತ ಎಂಬ ಅಂಶದಲ್ಲಿ ಸಮಾನವಾಗಿದೆ. ಆದ್ದರಿಂದ ಗುರುನಾಥ ಸಮುದ್ರದಲ್ಲಿ ಅನೇಕ ರತ್ನ ಸಮೂಹಗಳಿಂದ ಶೋಭಾಯಮಾನಿ ಹೇಗೆ ಬೆಲೆ ಉಂಟು, ಅದೇ ಪ್ರಕಾರವಾಗಿ ಅಗಣಿತ ಸದ್ಗುಣಗಳಿಂದ ಕೂಡಿದ ಗುರುವೇ, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಹೇಗೆಂದರೆ ಮೊದಲು ಶ್ರೀಮನ್ ನಿಜಗುಣರು ಸಂಪ್ರದಾಯ ರೀತಿಯಾಗಿ, ಇದು ಬಹಳ ಮುಖ್ಯ. ಸಂಪ್ರದಾಯ ರೀತಿ ಅಂದರೆ ನಾವು ಎಲ್ಲಿಂದ ಬಂದೀವಿ ಅನ್ನೋದು ರೀತಿ ಪದ್ಧತಿ ಇರಬೇಕು. ಆ ಪದ್ಧತಿನೇ ಇಲ್ಲಂದ್ರೆ ಅನೀತಿ ಅಂತ ಅರ್ಥ ಆಗ್ತದೆ. ಹಾಗಾಗಿ ಆ ಒಂದು ಇಷ್ಟ ದೇವತೆಯಾದ ಶಂಭುಲಿಂಗನನ್ನ ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂತ ಮಾತು, ಅದರ ನಮಸ್ಕಾರ ರೂಪ ಮಂಗಲವನ್ನು ಇಲ್ಲಿ ಮಾಡಿ, ಶ್ರೀ ಮಹಾದೇವಂಗೆ ಸೋಮಂಗೆ ಸತ್ಯ ಸುಖ ಧಾಮಂಗೆ ದಾನಶೀಲಂಗೆ ಶಂಭುವಿಗಂ ಆಮೋದದಿಂದ ನತನಪ್ಪೆ ಅಂತ ಹಿಂದೆ ಕೂಡ ಬಹಳ ಸಲ ಕೇಳಿರಿ. ಶ್ರೀ ಮಹಾದೇವಂಗೆ ಅಂದರೆ ಷಡ್ಗುಣ ಐಶ್ವರ್ಯ ಸಂಪತ್ತಿನಿಂದ ಒಡಗೂಡಿದವನಾಗಿ, ಮತ್ತು ಸೋಮಂಗೆ ಅಂದರೆ ಉಪನಾಮಕ ಶಕ್ತಿಯಿಂದ ಕೂಡಿದವನಾಗಿ, ಇವು ಸಗುಣ ರೂಪದ ಲಕ್ಷಣ. ಸತ್ಯ ಸುಖ ಧಾಮಂಗೆ ಅಂದರೆ ಇದು ನಿರ್ಗುಣ ಸತ್ತು ಚಿತ್ತು ಆನಂದ ರೂಪನಾದ, ಮತ್ತು ದಾನಶೀಲಂಗೆ ಇದು ಸ್ವಲ್ಪ ವಿಚಾರ ಮಾಡಿದ್ರೆ ಬಹಳ ಕಷ್ಟ ಅನಿಸ್ತದೆ. ದಾನಶೀಲಂಗೆ ಗುರುಗಳು ಎಲ್ಲೇನೋ ಇದ್ದಾಗ ನಾವೇ ಒಂದಿಷ್ಟು ಏನಾದರೂ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಬರ್ತೀವಿ, ಕೆಲವು ಪದ್ಧತಿ. ಆದರೆ ಗುರುಗಳು ನಮಗೇನು ದಾನ ಕೊಟ್ಟಾರಪ್ಪ, ನಮ್ಮಿಂದ ಎಲ್ಲ ಪಡೆದರವಿನ ನಮಗೇನು ದಾನ ಕೊಟ್ಟಾರ, ಮತ್ತು ಅವರಿಗೆ ದಾನಶೀಲರು ಅಂತ ಬರೋದ ಗ್ರಂಥ. ಅದಕ್ಕೆ ಅವರು ಕೊಡ್ತಕ್ಕಂಥ ಏನು ಜ್ಞಾನದಾನ ಮೋಕ್ಷ ಪದಂ,
ಅವರು ಕೊಡುವಂಥ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಆನಂದ, ಸುಖ, ಸಂತೋಷ ಅದಲ್ಲ, ಬೇರೆ ಯಾರನ್ನು ಕೊಟ್ಟಾರೆ ನಿನಗ? ಯಾರು ಕೊಟ್ಟಿಲ್ಲ. ನೀನು ಬಹಳ ಕೊಟ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಇದ್ರೆ ಪ್ರೇಮ ಭಕ್ತಿಯಿಂದ ಇಷ್ಟು ಬಾಣ ಕೊಟ್ಟಿರ್ಬೋದು. ಆದರೆ ನೀ ಕೊಟ್ಟ ಬಾಣ 4 ತಾಸಿಗೆ ಸೀಮಿತ. ಸದ್ಗುರುನಾಥ ನೀಡಿದಂಥ ಜ್ಞಾನದಾನ ಅದು ಮೋಕ್ಷ ಪ್ರಾಪ್ತಿ ಅಂತ ವಿಚಾರವಾಗಿ ಅಂಥ ಸತ್ಯ ಸುಖಧಾಮಂಗೆ ಸತ್ಯವಾದ ಸುಖ ಬೇರೆ, ಮಿಥ್ಯವಾದ ಸುಖ ಬೇರೆ. ಮಿಥ್ಯವಾದ ಸುಖ ವಿಷಯಗಳಿಂದ ಪ್ರಾಪ್ತಿ ಆಗ್ತದೆ, ಮಿಥ್ಯವಾದ ಸುಖ ಲೋಕಾದಿಗಳಿಂದ ಪ್ರಾಪ್ತಿ ಆಗ್ತದೆ. ಮಿಥ್ಯವಾದ ಸುಖ ಅದು ಕರ್ಮದ ಆಧೀನದಿಂದ ಅವೆಲ್ಲ ಪ್ರಾಪ್ತಿ ಆಗ್ತವೆ. ನಿತ್ಯವಾದ ಸುಖ ಅಂದರೆ ಇಹದಲ್ಲಿ ಹುಡುಕೋದು ಬೇಕಿಲ್ಲ, ಪರದಲ್ಲೇ ಹುಡುಕೋದು ಬೇಕಿಲ್ಲ. ಪರತರ ಆನಂದಮಯ ಅಂತ ಮೊದಲು ಹೇಳ್ಯಾರ. ಪರತರ ಆನಂದ, ನೀನು ಎಲ್ಲಿ ಇದ್ದಿ ಅಲ್ಲೇ ಎಲ್ಲ ಆನಂದ ಉಂಟಂತ. ನೀ ಇದ್ದಿ ಆನಂದವಾಗಿ ಇದ್ದಿ. ಅದಕ್ಕಾಗಿ ಇಲ್ಲಿ ಸಗುಣ ರೂಪದಿಂದ ಅಂತಪ್ಪ ಗುರುನಾಥನನ್ನ ಭಜಿಸಿದರೆ ಶಿಷ್ಯರ ಭೋಗದ ಅಪೇಕ್ಷೆಗಳನ್ನ ಆಶೆಯನ್ನ ಈಡೇರಿಸುವ ಸಾಮರ್ಥ್ಯವೂ ಕೂಡ ಉಂಟು. ಯಾರಿಗೆ ಅಂದರೆ ಸಗುಣದಿಂದ. ಸಗುಣದಿಂದ ಅಂದ ನಿರ್ಗುಣದಿಂದ ಭಜಿಸುವುದು ಪರವಿಲ್ಲ, ಯಾರಿಗೆ ಗೊತ್ತಾಗಲ್ಲ. ಸಗುಣದಿಂದ ಆ ಗುರುನಾಥನನ್ನ ಸಾಕ್ಷಾತ್ ಭರ್ಗೋ ನರಾಕೃತಿ ನಿರ್ಗುಣನಾಗಿರತಕ್ಕಂಥ ಪರಮಾತ್ಮನೇ ಸಗುಣ ರೂಪದಿಂದ ಈ ನರದೇಹವನ್ನು ತೊಟ್ಟು ಜಗತ್ತಿಗೆ ಬಂದಿದ್ದಾನೆ ಅಂದರೆ ಅವನ ಅವತಾರಿ ಅಂತಲೇ ತಿಳ್ಕೋಬೇಕು. ಆ ರೂಪವನ್ನು ಬಿಟ್ಟು ಇನ್ನೊಂದು ರೂಪವನ್ನು ತೊಡಬೇಕಾಗಿದ್ರೆ ಅವತಾರ ಆಗಬೇಕಲ್ಲ. ಅಂತ ಅವತಾರ ಪುರುಷನೇ ಈತನು ಅಂತ ತಿಳ್ಕೊಂಡು ಯಾರು ಅವನನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನೇ ಅಂತ ಭಜಿಸಿ ತಮ್ಮ ಇಷ್ಟಾರ್ಥಗಳನ್ನು, ತಮ್ಮ ಭೋಗದ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಶಕ್ತಿ ಉಂಟು. ಅದು ಈಡೇರಿಸುವಂಥ ಸಮರ್ಥತೆ ಗುರುವಿನಲ್ಲಿ ಉಂಟು. ಮತ್ತು ನಿಷ್ಕಾಮ ಭಕ್ತರಿಗೆ ಏನು ಮಾಡ್ತಾನಪ್ಪ ಅಂದರೆ ಭೋಗ ಮತ್ತು ಮೋಕ್ಷಗಳನ್ನು ಕೊಡ್ತಾನೆ. ಎಷ್ಟು ಮಜಾ ಅದ ಶಾಸ್ತ್ರ. ಕಾಮ್ಯದಲ್ಲಿ ನೀ ಬೇಡದಷ್ಟೇ ಕೊಟ್ಟ, ನಿಷ್ಕಾಮದಲ್ಲಿ ನೀ ಬೇಡದಿದ್ದಂಥದ್ದನ್ನು ಸಹಿತವಾಗಿ ಬೇಡುವುದನ್ನು ಸಹಿತವಾಗಿ ಎರಡನ್ನ ಕೊಡುವಂಥ ಸಾಮರ್ಥ್ಯ ಇದೆ ಅವರಿಗೆ. ಹಾಗಾಗಿ ಇಂಥ ಸಗುಣ ಮತ್ತು ನಿರ್ಗುಣ ಸ್ವರೂಪನಾದ ಶ್ರೀ ಶಂಭುಲಿಂಗನನ್ನ ಕುರಿತು ಆಮೋದನಿಂದ ಎಂದರು. ಬಾಯಿ ಮಾತಿನಿಂದ ಅಲ್ಲ, ಬರೇ ಮನಸ್ಸಿನಿಂದಲ್ಲ, ಮತ್ತು ಶಾರೀರಿಕವಾಗಿನಲ್ಲ, ತ್ರಿಕರಣಪೂರ್ವಕವಾಗಿ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ. ಭಕ್ತಿ, ಆ ಭಕ್ತಿ ಬಂತಂದ್ರೆ ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ಲಕ್ಷ್ಯಕ್ಕೆ ಬರಂಗಿಲ್ಲ. ಇದು ನಿಮ್ಮ ಲಕ್ಷ್ಯ ಇರಲಿ. ಆ ಮೂರು ಮರೆತಾಗ ಅಲ್ಲಿ ಏನಿರ್ತದೆ? ಆ ಪ್ರಕಾರ ಅಪ್ಪೆ ಅಂದರೆ ನಮಸ್ಕಾರ, ಅಪ್ಪೆ ಅಂದರೆ ಮಾಡುತ್ತೇನೆ ಅಂತ ಅರ್ಥ. ಹೀಗೆ ಏನು ಮಾಡಿದ ಪ್ರಶ್ನೆ ಅಂದರೆ ಭವದಾವದಲ್ಲಿ ತೊಳಲುವ ಜೀವರಿಗೆ ಸದಾ ಶಿವಪಥವ ತೋರ್ಪ ಗುರುವರಿಯ ಬೆನ್ನಪವನ ಅವತರಿಪದು ಈಗಲೇ ಒಲಿದು ಎನ್ನನ್ನು. ಮಂದಿನ ಗುತ್ತಿಗಿಡಲಿಲ್ಲ ಶಿಷ್ಯ. ಎನ್ನನ್ನು ಅಂದ್ರೆ ಏನು? ಏಕವಚನ ಅಂದರೆ ತನ್ನನ್ನು.
ಇಲ್ಲಿ ಪ್ರಪಂಚದಲ್ಲಿ ನಿಮ್ಮನ್ನು ನಮ್ಮನ್ನದ ಪಾರಮಾರ್ಥದಲ್ಲಿ ನನ್ನನ್ನು ಅಷ್ಟೆ. ನಮ್ಮನ್ನು ನಾವು ಉದ್ಧಾರ ಆಗೋದು, ಇನ್ನೊಬ್ಬರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಅಲ್ಲ. ಪ್ರಪಂಚದಲ್ಲಿ ಅದು ಬೇರೆ ವ್ಯವಸ್ಥೆ. ಅದಕ್ಕಾಗಿ ಭವದಾವದಲ್ಲಿ ಗುರುವರಿಯ ನನಗೆ ಯಾವುದು ಅರಣ್ಯದಲ್ಲಿ ಬೆಂಕಿ ಬಿದ್ದಾಗ ಬೆಂಕಿಯ ಮಧ್ಯದಲ್ಲಿ ಸಿಕ್ಕಂಥ ವ್ಯಕ್ತಿಗೆ ಎಷ್ಟು ತಾಪ ಆಗ್ತದಿಲ್ಲ, ಎಷ್ಟು ದುಃಖ ಆಗ್ಬೋದು. ನನಗೆ ಆ ಅರಣ್ಯದಲ್ಲಿ ನಾ ಬಿದ್ದಿಲ್ಲ, ನನಗೆ ಯಾವ ಬೆಂಕಿ ಹತ್ಯದ ಬೆಂಕಿಗೆ ಸಮವಾದ ತಾಪ. ಅದು ಜನನ ಮರಣ ರೂಪ ಅರಣ್ಯ ಅಂದ್ರು. ಗಿಡ ಮರಗಳ ಅರಣ್ಯ ಅಲ್ಲ. ಜನನ ಅಂದ್ರೆ ಹುಟ್ಟುವುದು, ಮರಣ ಅಂದ್ರೆ ಸಾಯುವುದು. ಇದು ಮಧ್ಯದಾಗ ಬಹಳ ವಿಶೇಷ ಅದ. ಹಿಂಗ ಹುಟ್ಟಿ ಹಿಂಗ ಸತ್ರೆ ಯಾರು ಕೂಡ ದುಃಖಕ್ಕೆ ಗುರಿ ಆಗ್ತಿದ್ದಿಲ್ಲ, ಗೊತ್ತೂ ಆಗ್ತಿದ್ದಿಲ್ಲ. ಹುಟ್ಟಿದ ನಂತರ ಕರ್ಮಾನುಸಾರವಾಗಿ ನಾವು ವರ್ಷಾಂತಪರ್ಯವಾಗಿ ನಾವು ಬದುಕಬೇಕಾಗ್ಯದ. ಈ ಬದುಕಿನ ಮಧ್ಯದಲ್ಲಿ ಆಗುವಂಥ ತಾಪಗಳು ಅತಿ ದುಃಖಮಯ ತಾಪ ಅಂತ. ಯಾಕಂದ್ರೆ ಅವೆರಡು ನಿನಗಷ್ಟೇ ಗೊತ್ತು, ಇವೆಲ್ಲ ಊರು ಮಂದಿ ಗೊತ್ತು. ಹುಟ್ಟುವಾಗ ಆದಂಥ ತಾಯಿಯ ಗರ್ಭದ ತಾಪ ನಿನಗಷ್ಟೇ ಗೊತ್ತಲ್ಲ, ಬೇರೆಯವರಿಗೆ ಆಗಿದನು. ಸಾಯುವಾಗ ಆಗುವಂಥ ಮರಣ ದುಃಖ ನಿನಗಷ್ಟೇ ಗೊತ್ತಾಗ್ತದ, ಬೇರೆಯವರಿಗಿಲ್ಲ. ಆದ್ರೆ ಮಧ್ಯದಲ್ಲಿ ಆಗುವಂಥ ತಾಪಗಳಾವಲ್ಲ, ಆ ತಾಪ ನಿನಗಷ್ಟೇ ಅಲ್ಲ, ನಿನಗ ಸಂಬಂಧಪಟ್ಟಂತ ಇಡೀ ಕುಟುಂಬಕ್ಕೆ ಮಾತ್ರ ಸಂಬಂಧ ಆಗ್ತದಿಲ್ಲ, ಅನುಭವಕ್ಕಾದಲ್ಲಿದು. ಅಂದ್ರೆ ಇವೆಲ್ಲ ಹೇಗಿದೆ ಅಂದ್ರೆ ಬೆಂಕಿ ಇದ್ದಂಗೆ ಅಂದ್ರೆ ಈ ದುಃಖಗಳು ಬೆಂಕಿ ಅಂದ್ರೆ ಸುಡುವುದೇ ಅದರ ಸ್ವಭಾವ. ನೀರಂದ್ರೆ ಅದು ತಂಪನ್ನು ಕೊಡುವುದೇ ಅದರ ಸ್ವಭಾವ. ಹಾಗಾಗಿ ಆ ಅಗ್ನಿಯ ಸಮೀಪದಲ್ಲಿ ಸಿಗಿಯಾಕೊಂಡೆ ನಾನು, ಅಗ್ನಿಯ ಮಧ್ಯದಲ್ಲಿ. ಜನನಾಯ್ತು ಬಿಡಪ್ಪ ಪಾರಾದ, ಇನ್ನೇನು ಮರಣ ದುಃಖ ಹೋಯ್ತು ಅನ್ನೋದ್ರಾಗ ಇನ್ನು ಜನ ದುಃಖ ಪಾರಾಯ್ತು ಅನ್ನೋದ್ರಾಗ ಮರಣ ದುಃಖ. ಹಾಗಾಗಿ ಈ ದುಃಖ ಏನದಂದ್ರೆ ರಾಟಾಳ ಚಕ್ರದಂತೆ ಅಂತ ಬರೆದರೆ ಕೆಲವು ಕಡೆ. ತೊಟ್ಟಿಲದಲ್ಲಿ ತಿರುಗುವ ತೊಟ್ಟಿಲಲ್ಲಿ ಕುಳಿತಾಗ ಕೆಳಗೆ ಕುಂತವನು ಕ್ಷಣದಲ್ಲಿ ಮೇಲೆ ಹೋಗ್ತಾನೆ, ಮೇಲೆ ಬಂದಿನಿ ಅನ್ನೋಕ್ಕೆ ಕೆಳಗೆ ಬರ್ತಾನೆ, ಕೆಳಗೆದ್ದವನು ಮೇಲೆ ಹೋಗ್ತಾನೆ. ಈ ರೀತಿ ತಿರುಗಿ 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 ನೋಡಿದಾಗ ಚಕ್ರ ಬರ್ತದಲ್ಲ ಹೊಸ್ದಾಗಿ ಕುಂತವ್ರಿಗೆ. ಅದಂತೆ ಈ ಜನನ ಮರಣ ರಾಟಾಳ ಚಕ್ರದಂತೆ ನಾವು ಅನ್ಕೊಂಡ್ವಿ, ಆಯ್ತು ಬಿಡಪ್ಪ ಏನು ಹುಟ್ಟಿವಿ ಸತ್ತು ಹೋಗ್ತೀವಿ. ಹುಟ್ಟಿ ಸತ್ತು ಹೋಗಿದ್ರೆ ಇಷ್ಟಲ್ಲೇ ಹಾಕ್ಬೇಕಾಗಿತ್ತು, ಮತ್ತೆ ಹುಟ್ಟಬಾರ್ದು ಅಂದ್ರೆ ಇದೆಲ್ಲ ಬೇಕು ನೋಡ್ರಿ. ಹುಟ್ಟಬಾರ್ದು ಅಂದ್ರೆ ಬೇಕು, ಹುಟ್ಟಂಗಿದ್ರೆ ಮತ್ತೆ ಹಾಕ್ಬೇಕು, ಶಾಸ್ತ್ರ ಹಾಕಬೇಕು, ಗುರು ಹಾಕಬೇಕು. ಎಷ್ಟೋ 84 ಲಕ್ಷ ಜೀವರಾಶಿಗಳು ಈ ಮಾನವ ಶರೀರ ಒಂದು ಬಿಟ್ಟ ಮೇಲೆ ಎಲ್ಲ ಹುಡ್ತಾವ, ಎಲ್ಲ ಸಾಯ್ತಾವ, ಎಲ್ಲ ಸಾಯ್ತಾವ, ಎಲ್ಲ ಹುಡ್ತಾವ. ಯಾರಾದರೂ ಆ ಜನನ ಮರಣ ದುಃಖಕ್ಕೆ ಹೆದರಿ ಉಳಿದೆಲ್ಲ ಪ್ರಾಣಿ ಪಕ್ಷಿಗಳು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ, ದೇವರಲ್ಲಿಗೆ ಹೋಗಿಲ್ಲ. ಗುರುಗಳಿಗಂತೂ ಮೊದಲೇ ಅವು ಕಾಣೋದಿಲ್ಲ. ಅವಕ್ಕೆ ಜೀವ ಇಲ್ಲೇನು ಆದ್ರೆ ಬುದ್ಧಿ ಇಲ್ಲಲ್ಲ. ಇದೇ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಟಾವು. ಹಾಗಾಗಿ ಭವರೂಪ ಅಡವಿಯಲ್ಲಿ ಸುತ್ತುತ್ತಲಿರುತ್ತಾನೆ. ಸುತ್ತದೆ ಪುನಃ ಪುನಃ ಜನನ ಮರಣ. ಹಾಗಾಗಿ ಈ ಜನನ ಮರಣ ಸಂಸಾರ ರೂಪದಲ್ಲೇ ಇರುವಂಥವರು ನಾವು. ಆದರೆ ಎಲ್ಲರೂ ಕೂಡ ಈ ತಾಪದಿಂದ ಬಿಡುಗಡೆ ಆಗ್ಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ಒಂದು ಮನುಷ್ಯಲ್ಲ, ಅಡವಿಯಲ್ಲಿ ಬೆಂಕಿ ಬಿದ್ದಾಗ ಪ್ರಾಣಿ ಪಕ್ಷಿಗಳು ಕೂಡ ಪಕ್ಕದಲ್ಲಿದ್ದ ಗುಡ್ಡಕ್ಕೆ ಹೋಗೋ ಪ್ರಯತ್ನ ಮಾಡ್ತಾವ ನೋಡ್ರಿ. ಯಾಕಂದ್ರೆ ಪ್ರಾಣ ರಕ್ಷಣೆಗಾಗಿ ಪ್ರಯತ್ನ ಮಾಡ್ತಾವ, ದುಃಖ ತಾಳಲಾರ್ದ.
ನಾನು ಈ ರೀತಿ ಬಿಡುಗಡೆಗಾಗಿ ದಾರಿಯನ್ನು ಹುಡುಕ್ತಾ ಇದ್ದೀನಿ. ಅಡವಿಯಲ್ಲಿ ಎಲ್ಲೆಂತ ಹೋಗ್ಬೇಕು, ಯಾಕಡೆ ಅಂತ ಹೋದರೆ ಹೋಗ್ಬೋದು, ಗುಡ್ಡಕ್ಕ ದಾರಿ ಕಾಣಬಲ್ತು. ಹಾಗಾಗಿ ಭವರೂಪ ಸಂಸಾರದಲ್ಲಿ ನಾನು ದುಃಖ ಪಡ್ತಾ ಇದ್ದೀನಿ, ಆನಂದದ ದಾರಿಯನ್ನು ಹುಡುಕ್ತಾ ಇದ್ದೀನಿ. ಅದಕ್ಕಾಗಿ ಅಂಥ ಜೀವಿಗಳೆಲ್ಲರಿಗೂ ಮುಕ್ತಿ ಮಾರ್ಗವನ್ನು ಕಾಣಬಲ್ತು. ಬಿಡುಗಡೆ ಆಗಿ ಹೊರಗೆ ಹೋಗೋದು ಗೊತ್ತಾಗೋದು ನಮಗೆ. ಅಡವಿಯಲ್ಲಿ ಸುತ್ತ ಬೆಂಕಿ ಎತ್ತದೆ, ದಾರಿಯಲ್ಲಿ ಗೊತ್ತಾಗ್ತದೆ. ಅದ್ರಂಗ ನನಗೆ ದಾರಿ ಗೊತ್ತಾಗೋಲ್ತು. ಆದರೆ ಬಿಡುಗಡೆಗೆ ಪ್ರಯತ್ನ ಮಾಡಿಲ್ಲ ಅಂತ ಅರ್ಥ ಮಾಡಬೇಡ್ರಿ. ದುಃಖ ಯಾರಿಗೆ ಬೇಕಾಗಿದೆ ಹೇಳ್ರಿ? ಎಲ್ಲರೂ ಸುಖನೇ ಬೇಕಾಗ್ಯದ. ಆದರೆ ಇಂಥ ದಾರಿಯನ್ನು ತೋರಿಸುವವನು ಗುರುವೇ ಆಗಿರುವನು. ಇದಕ್ಕೆ ಬೇರೆ ಮಾರ್ಗನೇ ಇಲ್ಲ ಅಂತ ಗೊತ್ತಾಗ್ಯದ. ಆದ್ದರಿಂದ ಗುರುಗಳಿಗೆ ದೇಶಿಕರೆಂದು ಹೆಸರು ಬಂದಿರುತ್ತದೆ. ದಾರಿಯನ್ನು ತೋರಿಸುವವರು. ಎಂಥ ದಾರಿ? ಆನಂದದ ದಾರಿಯನ್ನು, ಮೋಕ್ಷದ ಮಾರ್ಗವನ್ನು ತೋರಿಸಿಕೊಡುವವರು ಅಂತ ಹೆಸರು ಬಂದಿದೆ. ಮತ್ತು ನಿನಗೆ ತೊಳಲುವ ಜೀವನಿಗೆ ಸದಾ ಶಿವಪಥವ ತೋರ್ಪ. ನಾವು ಮನುಷ್ಯರು, ನಮಗೆ ಕೆಲವು ಭಾವನೆಗಳಾವ. ನಾನು ಉದ್ಧಾರ ಸಾಕು, ಅವನ ಹಂಗೆ ಇರಲಿ. ನಾನು ಶ್ರೀಮಂತ ಆದ ಸಾಕು, ಅವನು ಬಡತನ ಇರಲಿ. ನಾನು ಆರೋಗ್ಯವಾಗಿ ಸಾಕು, ಇನ್ನೊಬ್ಬರಿಗೆ ಏನೇನು ಹಾಳಾಗಲಿ ಅಂತ ನಮ್ಮಲ್ಲಿ ಭೇದ ಭಾವ ಇರೋದು ಸಹಜ. ಯಾಕಂದ್ರೆ ನಾವು ಮನುಷ್ಯರು. ಆದರೆ ನೀನು ಸದಾ ಶಿವಪಥವ ತೋರ್ಪ ಅಂದರೆ ಶಿವನ ಪಥ ಅಂದರು. ಶಿವನ ಪಥ ಯಾವುದು ಅಂದರೆ ಸದಾ ಕಾಲ ಸುಖವನ್ನೇ ಉಂಟು ಮಾಡುವನೇ ಶಿವಪಥ. ಶಿವಪಥ, ಶಿವನ ದಾರಿ ಅಂದರೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಆನಂದದ ಮಾರ್ಗವನ್ನೇ ತೋರಿಸುವವನು ಶಿವಪಥವ. ಅದಕ್ಕೆ ಶಿವಸ್ವರೂಪನು ನೀನು. ಹಾಗಾಗಿ ಸದ್ಗುರುನಾಥನೇ ಇಲ್ಲಿಯವರೆಗೂ ನೀನು ಹೇಳಿದಂಥ ಒಂದನೇ ಸಂಧಿಯಿಂದ ಕೇಳಿ ನನ್ನ ಮನಸ್ಸಿನಲ್ಲಿ ಸಂಶಯಗಳನ್ನು ಮೂಡಿ ಬಂದವ. ಆದ್ದರಿಂದ ನಾನು ಕೇಳುವಂಥ ಪ್ರಶ್ನೆಗಳಿಗೆ ನೀನು ಏಕಾಗ್ರ ಚಿತ್ತದಿಂದ ಆಲಿಸಿ ನನ್ನನ್ನು ಉದ್ಧಾರ ಮಾಡು, ದುಃಖ ನಿವೃತ್ತಿಯನ್ನು ಮಾಡಿ ಪರಮಾನಂದ ಪ್ರಾಪ್ತಿರೂಪ ಮೋಕ್ಷ ಸ್ವರೂಪ ಜ್ಞಾನವನ್ನೇ ಕೊಡು ಅಂಥೇಳಿ ಕೇಳ್ತಾ ಇದ್ದೀನಿ. ಯಾಕಂದರೆ ಗುರುವಿಲ್ಲದೆ ಎಂತಪ್ಪ ಪುರುಷರಿಗೆ ಮುಕ್ತಿ ಸಮಾನಿಸದಂದರು. ಗುರು ಒಬ್ಬನನ್ನ ಬಿಟ್ಟು ಎಂತಪ್ಪ ಪುರುಷರಿಗೆ ಅಂದರು. ಅವನು ಈ ಲೋಕದ ಮಾನವನಾಗಿರಲಿ, ಇನ್ನೊಂದು ಲೋಕದ ದಾನವನಾಗಿರಲಿ, ದೇವತೆಗಳಾಗಿರಲಿ, ರಕ್ಕಸರೇ ಆಗಿರಲಿ, ಎಲ್ಲರಿಗೂ ಕೂಡ ಮೋಕ್ಷ ಮಾರ್ಗವನ್ನು ನಾವು ಮುಟ್ಟಬೇಕಾಗಿದ್ರೆ ಗುರುವಿಲ್ಲದೆ ಎಂಥಪ್ಪ ಪುರುಷ ಅಂದ್ರೆ ಅವನು ಸಿದ್ಧಿ ಪುರುಷನಾಗಿರಲಿ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅನೇಕ ತಪಸ್ಸನ್ನು ಮಾಡಿ ಕಾರ್ಯಸಿದ್ಧಿಗಳನ್ನು ಮಾಡಿ ನಿನಗೆ ಏನಾದರೂ ಕೂಡ ಕೊಡಬಹುದು, ತಗೋಬಹುದು. ಅದರ ಮೋಕ್ಷ ಮಾರ್ಗ ಅಂದರೆ ಗುರುವಿಲ್ಲದೆ ದೇವತೆಗಳಿಗೂ ಆಗೋದಿಲ್ಲ ಅಂದರೆ ನಮ್ಮಂತರಿಗೆ ಹೆಂಗಾಗ್ತದೆ? ಆದ್ದರಿಂದ ಗುರುವಿಗೆ ಮೂಲ ಮುಕ್ತಿ ಕಾರಣವೆಂದು ಈ ಶಿಷ್ಯ ತನ್ನ ಭಾವನೆಯನ್ನು ತೋರಿಸ್ತಾನ. ಭಿನ್ನಪವನ್ನು ಅವತರಿಸು ಈಗಲೇ ಅಂದ್ರೆ ಮತ್ತೆ ನಾಳೆ ನಾಡದ ನೋಡಮ್ಮ, ಮುಂದಿನ ವರ್ಷ ನೋಡಮ್ಮಲ್ಲ, ಈಗಲೇ ಮತ್ತೆ ಒಲಿದು ಅಂದರು. ನಿನ್ನ ಕೃಪೆಯಿಂದ ಕರುಣೆಯಿಂದ ನನ್ನನ್ನು ಉದ್ಧರಿಸು ಅಂತ ಈ ಎರಡನೇ ನುಡಿಯಲ್ಲಿ ಪ್ರಶ್ನೆ ಮಾಡಿ
ಮೂರನೇ ನುಡಿಯಲ್ಲಿ ಹೇಳ್ತಾರೆ, ಶಿವ ಜೀವ ಲೋಕ ಎಂಬುವು ಇವನು ಎಂತು ತಿಳಿವೆ, ಆ ಶಿವ ಜೀವರ ಆವ ನೆಲೆಗಳು ಎಂತಿಹರು, ಅದನ್ನೇ ವಿವರಿಸು ಎನಗಾದಿ ಗುರುವರಿಯ. ಒಂದೊಂದು ನುಡಿಯಲ್ಲಿ 4-5 ಪ್ರಶ್ನೆ ಇರ್ತಾವ, ಒಂದೊಂದು ಶಬ್ದಕ್ಕೆ ಒಂದೊಂದು ಪ್ರಶ್ನೆ. ಅವರು ಶಿವ ಅಂದ್ರು, ಶಿವ ಅಂದ್ರೆ ಜೀವ, ಶಿವ ಅಂತ ಅವು ಗೊತ್ತು ಈಗ ನಮಗೆ. ಶಿವ ಅಂತ ಯಾರಿಗಂತೀವಿ ಅಂದ್ರೆ ಸರ್ವಜ್ಞ ಮೂರ್ತಿಯಾಗಿ ಸರ್ವಶಕ್ತಿಯಿಂದ ಒಡಗೂಡಿ ಸರ್ವರ ಇಷ್ಟಾರ್ಥಗಳನ್ನು ಭೋಗವನ್ನ ಮೋಕ್ಷವನ್ನ ಕೊಡುವಂತ ಸಾಮರ್ಥ್ಯವುಳ್ಳವನೇ ಶಿವ. ಅವನಿಗೆ ಶಿವ ಅಂತ ಇಷ್ಟೇ ತಗೊಳ್ಳೋಣ. ಜೀವಂತ ಯಾರಿಗಂತೀವಿ? ಜೀವಂದ್ರೆ ಅಲ್ಪಜ್ಞನಾಗಿ ಕರ್ತೃತ್ವ ಭೋಕ್ತೃತ್ವ ಆದಿಗಳಿಂದ ಕೂಡಿದವನು ಜೀವ. ಕರ್ತೃತ್ವ ಅಂದ್ರೆ ತಾನು ಮಾಡಿದ್ದು, ಭೋಕ್ತೃತ್ವ ಅಂದ್ರೆ ಮಾಡಿದ್ದನ್ನು ಉಣ್ಣುವುದು. ಅದಕ್ಕೆ ಗಾದೆ ಮಾತು ಹೇಳ್ತು, ಮಾಡಿದ್ದು ಉಣ್ಣು ಮಹಾರಾಯ ಅಂದ್ರು. ಮಾಡಿದ್ದು ನಾವು ಉಣಬೇಕು. ಏನು ಮಾಡೀವಿ? ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಅನುಸಾರವಾಗಿ ಇಂದು ನಾವು ಉಣ್ಣಲೇಬೇಕು. ವಿನ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಎಂದಿಗೂ ಸಾಧ್ಯನೇ ಇಲ್ಲ. ಆ ಸಾಧ್ಯ ಇತ್ತು ಅಂದ್ರೆ ನಾವು ಮನುಷ್ಯರಾಗಿ ಆ ಪ್ರಶ್ನೆ ಬೇರೆ, ಅಸಾಧ್ಯ ಆದ ನಮ್ಮ ಕೈಲಿ ಅಂತ. ದೇವಾನು ದೇವತೆಗಳು ಕೂಡ ಸ್ವರ್ಗ ಲೋಕವನ್ನು ಬಿಟ್ಟು ರಕ್ಕಸರಿಗೆ ಅಂಜಿ ಓಡೋಡಿ ಹೋಗಿ ಅನಂತ ಯುಕ್ತಿಗಳಿಂದ ಉಪಾಯಗಳಿಂದ ರಕ್ಕಸರ ಕುಲವನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಆ ಪರಮಾತ್ಮ ಏನೇನು ಕಷ್ಟಪಟ್ಟನಂದ್ರೆ ಅದನ್ನು ಇತಿಹಾಸ ಆಗ್ತದೆ. ಲೋಕದ ರಕ್ಷಣೆಗಾಗಿ ವಿಷಕಂಠನಾದ ಮತ್ತು ಅನಂತ ರೀತಿಯಿಂದ ಆತ ತನ್ನ ಕಾರ್ಯ ಕೆಲಸವನ್ನು ಮಾಡಿ ಷಣ್ಮುಖನಿಗೆ ಉತ್ಪತ್ತಿಗಾಗಿ ಮತ್ತೆ 2ನೇ ಮದುವೆಯಲ್ಲಿ ರಕ್ಕಸನ ಸಂಹಾರವನ್ನು ಮಾಡಿ ನಮಗೆ ಅನಂತ ರೀತಿಯಾದ ಜ್ಞಾನ ಮಾರ್ಗವನ್ನು ತೋರಿಸಿದಂಥ ಪರಮಾತ್ಮ. ಅದು ನಮ್ಗೆ ಸಾಧ್ಯ ಆದೇನದು. ಹಾಗಾಗಿ ಇಷ್ಟೆಲ್ಲ ಮಾಡಿದ್ನಲ್ಲ, ಪರಮಾತ್ಮಗೆ ಏನೇನು ದುಃಖ ಆಗಿದೆ ಅಂದರೆ ಆಗಿಲ್ಲ ಅಂತ, ಅವನಿಗೆ ಆಗೋದಿಲ್ಲ. ಆದರೆ ನಾವು ಕರ್ತೃತ್ವ ಭೋಕ್ತಾದಿಗಳಿಂದ ಕೂಡಿದ್ದು ಈ ಒಂದೇ ಬ್ರಹ್ಮ ಅಂತ ಹೇಳಿದ್ರೆ ಅದು ಚಿದ್ವಿವರ್ತನವಾದ. ಬಂಗಾರದ ಸಾಮಾನೇನವ, ಸಾಮಾನಲ್ಲಿ ಬಂಗಾರ ಅದ. ಬಂಗಾರದಲ್ಲಿ ಆಭರಣ ಟೇಬಲ್, ಆಭರಣ ಬಂಗಾರ ಸ್ವರೂಪ ಅಂತ ಹೇಳಿದ್ರಿ. ಮತ್ತೆ ಒಂದೇ ಬ್ರಹ್ಮದಲ್ಲಿ ಶಿವ ಜೀವ ಅಂತ ಹುಟ್ಟ್ಯಾರಂತ ಹೇಳ್ಬೋದು ನೀವು. ಆದರೆ ಒಂದೇ ಸ್ವರೂಪ ಇರಬೇಕಲ್ಲ. ಬಂಗಾರ ಗುಣನೇ ಅವಿಲ್ಲಲ್ಲಿ, ವಿಡವೆಯಲ್ಲಿ. ಅದಂಗ ಈಶ್ವರನಲ್ಲಿ ಒಂದು, ಜೀವನಲ್ಲಿ ಒಂದು, 2 ಆಗಲಿಕ್ಕೆ ಸಾಧ್ಯ. ಅಂದರೆ ಕೊಳ್ಳಳ ತಾಳಿ ಬಂಗಾರದಾಗ್ಯದ, ಸರ ಅದು ಬ್ಯಾರೆದಾಗ್ಯದಂತ ಅರ್ಥ ಆಗ್ತದೆ. ಅಲ್ಲಿ ವ್ಯತ್ಯಾಸ ಆಗ್ತದೆ. ಇದು ಒಂದೇ ಬ್ರಹ್ಮ ಅಂತ ಹೇಳಿದಾಗ ಬ್ರಹ್ಮನಿಂದ ಏನು ತೋರ್ತದ? ಬ್ರಹ್ಮಸ್ವರೂಪನೇ ಇರಬೇಕಲ್ಲ. ಹಾಗಾಗಿ ಜೀವೀಶ್ವರರು ಹೀಗೆ ಒಬ್ಬ ಶಿವ ನಂತೆ ಒಬ್ಬ ಜೀವ, ಆ ಶಿವಜೀವರು ಆವ ನೆಲೆಯಳು ಎದುರಲ್ಲಿ ಯಾವ ನೆಲೆ, ಯಾವ ಮನೆಗೆ ಇರ್ತಾನಪ್ಪ? 2 ಮಕ್ಕಳಾರ ಅಂದ್ರೆ ಇಲ್ಲಿ ಇರ್ಲಿ, ಏನ್ ತಪ್ಪ? ದೊಡ್ಡವನ್ ಯಾವ ಮನೆಗಾನ, ಸಣ್ಣವನ್ ಯಾವ ಮನೆಗಾನ, ಜಾಗ ಬೇಕಲ್ಲ. ಹೇಗಿರುವರು ಇದೇ ವಿಷಯವನ್ನು ನನಗೆ ಹೇಳ್ಬೇಕಂದ್ರು, ಬೇರೆ ವಿಷಯ ಬೇಕಾಗಿಲ್ಲ, ಇದೇ ವಿಷಯವನ್ನೇ ನನಗೆ ತಿಳಿಸು. ಆದಿ ಗುರುವರಿಯ, ಆದಿ ಅಂದರೆ ಅದು ದಕ್ಷಿಣಾಮೂರ್ತಿ ಆದಿ ಅಂತ
ಸಮರ್ಥ ಗುರುನಾಥನೇ ನನಗೆ ಚೆನ್ನಾಗಿ ವಿವರಿಸು ಅಂದರು. ಚೆನ್ನಾಗಿ ಅಂದರೆ ನನಗೆ ಅನುಭವಕ್ಕೆ ಬರುವಂಗೆ ನೀ ಹೇಳು, ನಿನಗೆ ತಿಳಿದಂಗೆ ನೀ ಹೇಳಿದಿ. ನನ್ನ ಅನುಭವಕ್ಕೆ ಬರದಿದ್ರೆ ಅದು ವ್ಯರ್ಥ ಆಗ್ತದೆ. ಅದಕ್ಕಾಗಿ ನನಗೆ ತಿಳಿಯುವಂಗೆ ಹೇಳೋದು. ಇದು ಒಂದೇ ದಿನದ ತಿಳಿದಲ್ಲ, ಒಂದೇ ದಿನದ ತಿಳಿದಲ್ಲ, ಒಂದು ವರ್ಷ ಅಲ್ಲ, ಕಾಲ ಮಿತಿ ಇದು ಪರಮಾರ್ಥಕ್ಕಿಲ್ಲ ನೋಡ್ರಿ. ಇಷ್ಟೇ ದಿನಕ್ಕೆ ಇಷ್ಟೇ ವರ್ಷಕ್ಕೆ ಆತದಂತೂ ನಿರ್ಣಯ ಎಲ್ಲಿ ಬರೋದಲ್ಲ. ಇಷ್ಟೇ ದಿನ ಇಷ್ಟೇ ವರ್ಷದಾಗ ಆಗೋದಿಲ್ಲಂತನೂ ಬರೋದಿಲ್ಲ. ಯಾವಾಗ ಆಗ್ತದ ಅಂದ್ರೆ ಸಮತ್ವ ಕಾಲ ಅಂತ ಬರೋದು ಕಡೆಗೆ ಆಗ್ಬಿಟ್ರು ಅವರು. ನಿನಗೆ ದೃಢ ಪರೋಕ್ಷ ಜ್ಞಾನ ಯಾವಾಗ ಆಗ್ತದ, ಸೂರ್ಯ ಉದಯ ಕಾಲದಲ್ಲಿ ಕತ್ತಲ ಹೇಳದ ಹೋದಂತೆ ಜ್ಞಾನವಾದ ಕಾಲದಲ್ಲಿಯೇ ನಿನ್ನ ಅಜ್ಞಾನ ಕಿತ್ತಿ ಹೋಗ್ತದ. ಆವಾಗನೇ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ನಿನಗೆ ಆಗ್ತದಂತ ಹೇಳ್ಯಾರ. ಹಾಗಾಗಿ ಇಲ್ಲಿ ಒಂದೇ ಸ್ಥಳದಲ್ಲಿ ವಾಸವಾಗಿರೋ ಅಥವಾ ಶಿವ ವಾಸ ಮಾಡಿದ ಜಾಗ ಬೇರೋ, ಜೀವನ ವಾಸಸ್ಥಾನದ ಜಾಗ ಬೇರೋ. ಮತ್ತು ಇಲ್ರಿ ಬೇರೆ ಬೇರೆ ಇಲ್ಲ, ಅವರು ಒಂದೇ ಅಂದಮೇಲೆ ಒಂದೇ ಕಡೆ ಯಾರಂದ್ರೆ ಅವರು ಹೇಗಾರ ಒಂದೇ ಮನೆಯಲ್ಲಿ ಹೇಗಾರ. ಆತನ ವರ್ತನೆ ಏನು, ಇದನ್ನ ವರ್ತನೆ ಏನು, ಇವನು ಕರ್ತೃತ್ವ ಭೋಕ್ತೃತ್ವ ಅಂತ ಜೀವ ಅಂತಾನ. ಆ ಶಿವನಿಗೆ ಯಾವ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ವಿರೋಧ ಲಕ್ಷಣ ಅದು. ಮತ್ತೆ ವಿರೋಧ ಗುಣಗಳಿದ್ದ ಸಂಸಾರ ಒಂದೇ ಮನೆಗೆ ಇರ್ತಾವ. ಯಾರ ಮನೆಗೆ ನೋಡ್ರಿ, ಎಲ್ಲಿವರೆಗೂ ಅವಿರೋಧ ಗುಣಗಳಿರ್ತಾವ ಅಲ್ಲಿವರೆಗೂ ಮನೆ ಕೂಡಿರ್ತಾವ. ವಿರೋಧ ಯಾವಾಗ ಆಯ್ತಿಲ್ಲ ಮನೆ ಎರಡಾತವಿಲ್ಲ. ಅದ್ರಂಗ ಈಶ್ವರನ ಗುಣನೇ ಬೇರೆ, ಜೀವನ ಗುಣನೇ ಬೇರೆ. ಇವರು ಕೂಡಿ ಹೆಂಗಿರ್ತಾರ? ಒಂದು ವೇಳೆ ಕೂಡ್ಯಾರಂತ ನೀ ಹೇಳಿದ್ರೆ, ಯಾಕಂದ್ರೆ ಸಮಯ ಇಲ್ಲ, ಆಯುಷ್ಯ ಯಾವಾಗತ್ತು ಗೊತ್ತಿಲ್ಲ. ನೀನು ಹಿಂಗೆ ಹೇಳಿಕಂತ ಹೋದ್ರೆ ನಾ ಕೇಳ್ಕಂತ ಹೋಗ್ತೀನಿ. ಅದಕ್ಕೆ ನೀನು ಹಿಂಗೆ ಹೇಳಿದ್ರೆ ಮತ್ತೆ ಸಂಶಯ ಬರ್ತಾವ. ಅದಕ್ಕೆ ಆಲೋಚನೆ ಮಾಡಿ ವಿಚಾರವನ್ನು ನೀವು ಮೊದಲೇ ಮಾಡಿ ನನಗೆ ತಿಳಿಯಂಗೆ ಹೇಳ್ರಂದ ಅವನು. ಅದಕ್ಕಾಗಿ ಇಲ್ಲಿ ಕೂಡಿ ಅಂತ ಹೇಳಿದ್ರೆ, ಅಣ್ಣ ತಮ್ಮರು ಕೂಡಿ ಇರುವಾಗ ಸಹಜವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಆಗುವ ಸಂದರ್ಭ ಬಂತು. ಕೂಡಿ ಅಂದಾಗ ಇಬ್ಬರಿಗೆ ಸಮಪಾಲಾದಿಲ್ಲ. ಅವನು ಗಳಿಕೆ ಇದ್ದನು ಇಬ್ಬರಿಗೆ ಸಮಾನ, ಸಾಲ ಮಾಡಿದನು ಇಬ್ಬರಿಗೆ ಸಮಾನ ಅಂದಾಗ ಇವನು ಶಿವನು ಅವನು ಏನು ಮಾಡೋವನಲ್ಲ, ಆ ಪ್ರಶ್ನೆ ಬೇರೆ. ಇವನು ತಮ್ಮ ಮಾಡಲ್ಲ ಜೀವ. ಕರ್ತೃತ್ವ ಭೋಕ್ತೃತ್ವ ಅಂದ್ರೆ ಪಾಪ ಪುಣ್ಯ ಆಯ್ತಲ್ಲ ಇವನಿಗೆ. ಇದು ಮಾಡಿದನ ಅವನಿಗೆ ಬರ್ಬೇಕಲ್ಲ, ಮತ್ತೆ ಅದಕ್ಕೆ ಬಂದಂಗತ್ತ ಅರ್ಥ ಆಯ್ತು. ಅವನು ಕೂಡ ಕರ್ಮಜನ್ಯ ಶರೀರ, ಅವನು ಮತ್ತೆ ಹುಟ್ಟಿನಂಗೆ ತಿಳ್ಬೇಕಾಗ್ತದ. ಮತ್ತೆ ಕೂಡ್ಯಾರ ಅಂತಿದ್ದು ಬ್ಯಾರೆ ಯಾರಂತರು, ಬ್ಯಾರೆ ಎಲ್ಲೆಲ್ಲಿ ಇರ್ತದೆ, ಜೀವ ಎಲ್ಲಿರ್ತಾನ, ಶಿವನೆಲ್ಲ. ಕೂಡ್ಯಾರಂದ್ರೆ ಇಷ್ಟು ದೋಷಗಳು ಬರ್ತಾವ. ಆ ಕಾರಣದಿಂದ ಈ ಒಂದು ಜೀವನ ಸಂಸಾರ ಇವನು ಜನನ ಮರಣಕ್ಕೆ ಒಳಗಾಗನಲ್ಲ. ಅದ್ರಂಗ ಪರಮಾತ್ಮನು ಜನನ ಮರಣಕ್ಕೆ ಒಳಗಾಗನಂತ ಹೇಳ್ಬೇಕಾಗ್ತದ. ಹಾಗೆ ಇಲ್ಲಿ ಮರಣ ಶಿವನಿಗೂ ಆದಂತಿರೋ ಅಥವಾ ಜೀವನಿಗೆ ಅಷ್ಟೇ ಆದಂತಿರೋ ಪ್ರಶ್ನೆಗಳು. ಹಾಗಾಗಿ ಇಲ್ಲಂತ ಹೇಳಿದರೆ ಇಲ್ಲ, ಯಾರಿಗಿಲ್ಲ ಅಂತ ಹೇಳಿದರೆ ಜೀವನಿಗೆ ಸಂಸಾರ ಹೆಂಗಾಯ್ತು? ಹುಟ್ಟು ಸಾವು ಯಾಕೆ ಬಂದೋಕೆ ಇವನಿಗೆ ಬರಬಾರ್ದಾಗಿತ್ತು. ಹಾಗಾಗಿ ಈ ರೀತಿ ಅನೇಕ ದೋಷಗಳು ಸಂಶಯಗಳು ಬರುವುದು. ಅದರಿಂದ ಒಂದೇ ಸ್ಥಳದಲ್ಲಿ ಶಿವಜೀವರು ಹೇಗಿರುವರೆಂದು ಪ್ರಶ್ನೆಯನ್ನ ಇಲ್ಲಿ ಮಾಡಿದ್ದೇನೆ ಎಂದು. ಒಂದೇ ದೇಹದಾಗಲ್ಲ, ದೇಹ ಇಲ್ಲಿ ಎರಡು, ಇಲ್ಲಿಂದ ಒಬ್ಬನ ಕೆಳಗ ನಡು ಗಾಡೆ ಕಟ್ಟಿ ಒಂದೇ ಮನೆಗೆ ಎರಡು ಭಾಗ ಮಾಡಿದ್ರೆ ಕೆಳಗಿನ ಮನೆಯಾಗ ಇವನಾನ, ಮ್ಯಾಲೆ ಮನೆಯಾಗ ಪರಮಾತ್ಮನ ಅಂತ ಹೇಳ್ಬೋದು. ಇಲ್ಲ ಭಾಗ ಇಲ್ಲಲ್ಲ ದೇಹದಾಗ. ಅಂಗಾಲಿಂದ ಅಣ್ಣೆತ್ತಿವರೆಗೂ ಇರ್ತಕ್ಕಂಥ ಒಂದೇ ಮನೆ.
ಅವನು ಇದು ಬೇರೆ ಅಂದರೆ ಕೆಳಗಾನ ಮೇಲೆ ಕೆಳಗೆ ಇರಕ್ಕೆ ಬರಂಗಿಲ್ಲ, ಒಂದೇ ಅಖಂಡ ಅದ. ಹಾಗಾಗಿ ಇವೆಲ್ಲ ಸಂಶಯ ಬರ್ತಾವೆ ಗುರುಗಳೇ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿದ. ಹೀಗೆ ಮುಂದೆ ಪ್ರಶ್ನೆಯನ್ನು ಪ್ರಾರಂಭ ಮಾಡಿದ. ಗುರುಗಳು ಹೇಳ್ತಾರೆ, ಹೆಂಗೆ ಹೇಳಿದ್ರು ಗುರುಗಳು? ಹಿಂದಿನ ಪ್ರಶ್ನೆ ಸೂತ್ರದಲ್ಲಿ ಏನು ನಿರೂಪಣೆ ಮಾಡಿದ ಸೂತ್ರ, ಅವುಗಳನ್ನು ಕುರಿತು ಏನು ಪ್ರಶ್ನೆ ಮಾಡಿದ? ಶಿವ ಜೀವರ ಪ್ರಶ್ನೆ ಇಲ್ಲಿ ಮಾಡಕತ್ತಾನೆ ಅಷ್ಟೇ, ಎರಡೇ ವಿಷಯ. ಅವುಗಳಿಗೆ ಮುಂದೆ ಹೇಳುವ ಸೂತ್ರದಲ್ಲಿ ಉತ್ತರವನ್ನು ಕೊಡುತ್ತಾರೆ ಆ ಗುರುವರಿಯರು, ಉತ್ತರ ಕೊಡ್ತಾರೆ. ಯಾಕಂದ್ರೆ ಚಿತ್ತು ಒಂದೇ, ಉಪಾಧಿ ವಶದಿಂದ ಈಶ ಜೀವರು ಎನಿಸುತ್ತಿರು ಇಹದೆಂದು ತಿಳಿಯಲ್ಬೇಹುದು ಅಂದ್ರೆ ಉತ್ತರ ಕೊಟ್ಟ ಬಿಟ್ರ. ಅದಕ್ಕೆ ನಿಜಗುಣರ ಪ್ರಶ್ನೆ ಉತ್ತರಗಳನ್ನು ಯಾಕೆ ಶಾಸ್ತ್ರಕ್ಕೆ ಜಗತ್ತ ತಲೆಬಾಗ್ಯದಂದ್ರೆ ಇದಕ್ಕಾಗಿ. ಎಲ್ಲಿ ಪ್ರಶ್ನೆ ಅಲ್ಲೇ ಉತ್ತರ. ನೋಡು, ಚಿತ್ತು ಒಂದೇ. ಚಿತ್ತು ಅಂದ್ರೇನು? ಬ್ರಹ್ಮ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಪಂಚಲಕ್ಷಣ ಕೂಡ ಇದು ಸ್ವಗತಾದಿ ಭೇದರಹಿತವಾದ ವಸ್ತು ಒಂದೇ ಅಂತ. ಒಂದೇ ಬೈಲು. ಒಂದೇ ಬೈಲಲ್ಲಿ ಇನ್ನೊಂದು ಬೈಲಾದಂದ್ರೆ ಆ ಬೈಲು ಹೇಗೆ, ಈ ಬೈಲು ಹೇಗೆ, ಅದರ ಗುಣ ಹೇಗೆ, ಇದರ ಗುಣ ಹೇಗೆ, ಅದು ದೊಡ್ಡದೋ ಇದು ಚಿಕ್ಕದೋ, ಅಥವಾ ಇದು ಚಿಕ್ಕದೋ ಅದು ದೊಡ್ಡದೋ ಅಂತ ಹೇಳುವುದಾಗಿತ್ತು. ಅದು ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ, ಅದು ಒಂದೇ. ಯಾವಾಗ ಒಂದಿತ್ತು? ಸೃಷ್ಟಿಯ ಪೂರ್ವದಲ್ಲಿ ಅನಾದಿಯಿಂದ ಏನು ಕಾಣುವಂತ, ತೋರುವಂತ, ಗೋಚರವಾದಂತ ಜಗತ್ತಿಗೆ ಪೂರ್ವದಲ್ಲಿ ಇರೋದೇನಿತ್ತು? ಅದು ಒಂದೇ ಚಿತ್ತು. ಅಂದ್ರೆ ಇದ್ದದ್ದನ್ನ ಇಲ್ಲದನ್ನ, ಇಲ್ಲದನ್ನ ಇದ್ದದ್ದನ್ನ, ಉತ್ಪತ್ತಿ ಮತ್ತು ನಾಶಗಳನ್ನ ಸಹಿತವಾಗಿ ಅರಿಯುವಂತ ಜ್ಞಾನ ಸ್ವರೂಪವಾದ ಆ ಚಿದ್ರೂಪ ಆತ್ಮ ಹೊಂದಿತ್ತು. ಅದರ ಅಡಿಯಲ್ಲಿ ಎಲ್ಲ ಪ್ರಾರಂಭ ಆಗ್ಯಾವ. ಅದು ಒಂದೇ ಆಕಾಶವು ಮಾಯೋಪಾದಿಯಿಂದ ಅಥವಾ ಮಠ ಉಪಾಧಿಯಿಂದ, ಘಟದ ಉಪಾಧಿಯಿಂದ. ನಾನು ಬಹಳ ಸಲ ಇಲ್ಲಿದ ದೃಷ್ಟಾಂತ ಕೊಡ್ತೇನಲ್ಲ. ಈ ಕಾರ್ಪೊರೇಷನ್ 74 78ರಲ್ಲಿ ಉತ್ಪತ್ತಿ ಆಗೋದಕ್ಕಿಂತ, ಹುಟ್ಟೋದಕ್ಕಿಂತ ಮುಂಚೆ ಇದು ಒಂದೇ ಬಯಲಿತ್ತು. ಆ ಸುಗ್ರೇಶ್ವರ ದೇವಸ್ಥಾನದಿಂದ ರಾಯಚೂರು ತಾನು ನೋಡಿದ್ರೆ ಬರೇ ಬಯಲು ಬಿಟ್ಟರೆ ಇನ್ನೊಂದು ಕಾಣ್ತಿದ್ದಿಲ್ಲ. ಇದು ಹುಟ್ಟಿದ ಮೇಲೆ ಎಷ್ಟು ಕಾಣ್ತಾವ ಅಂದ್ರೆ, ಕಾಲೋನಿ ಕಾಣ್ತದ, ಪ್ಲಾಂಟ್ ಕಾಣ್ತದ, ರಾಘವೇಂದ್ರ ಕಾಲೋನಿ ಕಾಣ್ತದ, ಮತ್ತೆ ಇನ್ನೊಂದು ಮತ್ತೊಂದು ಏನು ಅನೇಕ ಕಾಣ್ತಾವ. ಇದಕ್ಕಿಂತ ಮೊದಲೇನಿತ್ತು? ಬಯಲು ಒಂದೇ ಇತ್ತಲ್ಲ. ಹಾಗೆ ಒಂದೇ ಆತ್ಮ ಅನ್ನುವುದು ಆಕಾಶ ಸ್ವರೂಪವಾಗಿ ಒಂದೇ ಇತ್ತು. ಗಗನ ಸದೃಶ್ಯಂ, ಅದು ಆಕಾಶ ಎಲ್ಲ ಕಡೆ ಒಂದೇ ಇತ್ತಿಲ್ಲ. ಅದರಂತೆ ಒಂದೇ ಆಕಾಶ ಅಲ್ಲಿ ಇವೆಲ್ಲ ಹುಟ್ಟಿದಕ್ಕಾದವಲ್ಲ. ರಾಘವೇಂದ್ರ ಕಾಲೋನಿ ಹುಟ್ಟಿದಕ್ಕಾಯ್ತು, ಈ ಕಾಲೋನಿ ಹುಟ್ಟೋದಕ್ಕಾಯ್ತು, ಇನ್ನೊಂದು ಹುಟ್ಟಿದಕ್ಕಾಗಿ ಅನೇಕ ಆದವಿಲ್ಲ. ಅದರಂಗ ಆ ಬ್ರಹ್ಮನಲ್ಲಿ ಇವೆಲ್ಲ ಹುಟ್ಟಿದವು ನೋಡು, ಮಾಯೋಪಾದಿಯಿಂದ. ಘಟಾಕಾಶ, ಮಠಾಕಾಶ. ಮಠ ಕಟ್ಟಿದ್ರೆ ಮಠಗಳ ಬಯಲಾಯ್ತು, ಕೊಡ ಹುಟ್ಟಿದ್ರೆ ಕೊಡದೊಳಗೆ ಬಯಲಾಯ್ತು. ಕೊಡದೊಳಗಿರ್ತಕ್ಕಂಥ ಬಯಲು ಕೊಡ ಹುಟ್ಟಿದಾಗ ಹುಟ್ಟಿದೇನ ಅದು. ಮಠದಲ್ಲಿ ಇರುವಂಥ ಬಯಲು ಮಠ ಹುಟ್ಟಿದಾಗ ಹುಟ್ಟಿಲ್ಲ. ಅದು ಮಠ ಹುಟ್ಟೋದಕ್ಕಿಂತ ಮೊದಲೇ ಇದ್ದದ್ದು, ಅದು ಹುಟ್ಟಿದ್ದಲ್ಲ, ಇದ್ದದ್ದು. ಮಠ ಹುಟ್ಟಿದಂಗೆ ಬಯಲು ಹುಟ್ಟಿದೇನು? ಕೊಡ ಹುಟ್ಟಿದಂಗೆ ಬಯಲು ಹುಟ್ಟಿದೇನು? ಇಲ್ಲ. ಅದರಂತೆ ಇಲ್ಲಿ ಕೂಡ ಭೇದರಹಿತವಾದ ಪರಿಪೂರ್ಣ ಚಿದ್ರೂಪ ಬ್ರಹ್ಮ ಇತ್ತು. ಮಾಯಾ ಮತ್ತು ಮಾಯಾ ಕಾರ್ಯವಾದ ಅಹಂಕಾರಗಳ ಉಪಾಧಿ ಮೂಲಕ
ಇವು ಮಠ ಘಟದ ಉಪಾಧಿ ಮೂಲಕ ಮೂರು ಆಕಾಶ ಅವರು ಒಂದೇ ಆಕಾಶ ಮೂರು ಪ್ರಕಾರ ತೋಡ್ತಾವ. ಇದರಂತೆ ಮಾಯಾ ಕಾರ್ಯ ಆಯಿತು. ಅಲ್ಲೇನದ ಕಲ್ಲು ಮಣ್ಣಿನ ಕಾರ್ಯ ಅದ ಈ ಜಗತ್ತು ಬೇರೆ ಕಣಕ. ಇಲ್ಲೇನದ ಮಾಯಾ ಕಾರಣ ಅದ. ಆ ಕಾರಣದಿಂದ ಅಹಂಕಾರಗಳು ತ್ರಿಗುಣ ಅಹಂಕಾರಗಳು ಶುರುವಾದವು. ಉತ್ಪತ್ತಿ ಹೇಳ್ತಾರೆ ಹೆಂಗ್ ಉತ್ಪತ್ತಿ ಆಯ್ತಂತ. ಆ ತ್ರಿಗುಣ ಅಹಂಕಾರ ಸ್ವರೂಪ ಒಂದೇ ಆಗಿದೆ ಅಂದ್ರು. ಅವೇನು ಅಹಂಕಾರ ಬೇರೆ ಇಲ್ಲ. ಕೊಡದಗಳ ಆಕಾಶ ಮಠದಾಗ ಆಕಾಶ ಮಹಾ ಆಕಾಶ ಬೇರೆ ಅವೇನು ಇಲ್ಲ. ಉಪಾಧಿ ಮೂಲಕ ಬೇರೆ ಬೇರೆ ಅಂತ ಅನ್ನಿಸ್ತದ. ಜೀವೇಶ್ವರಾದಿಗಳ ಭೇದವು ಔಪಾಧಿಕವಾಗಿರುತ್ತದೆ ಹೊರತು ಸ್ವರೂಪವಲ್ಲ. ಆಕಾಶದ ಮೂಲ ಸ್ವರೂಪ ಅಲ್ಲ ಅದು. ಅವು ಕೊಡದ ಸ್ವರೂಪ ಮಠದ ಸ್ವರೂಪ. ಹಾಗಾಗಿ ಭೇದವೇ ಇಲ್ಲೆಂಬುದನ್ನು ಸೂಚನೆ ಮಾಡುತ್ತಾರೆ ಮುಂದ. ನೀನು ಭೇದ ಇಟ್ಕೊಂಡು ಹೇಳ್ತಿದ್ದೆ ಶಿವಜೀವರ ಭೇದ. ನಾವು ಹೇಳ್ತೀವಿ ಭೇದ ಇಲ್ಲ. ಆ ಕಾರಣ ಕಂದ ನೀನು ಇದನ್ನೇ ತಿಳಿಯುವ ಅಂದದಿ ನಿಗಮಾರ್ಥದಿಂದ ಒರೆವನು ಒಲಿದು ಕೇಳು. ಮಾಯೋಪಾದಿಯಿಂದ ಈಶನು ಎನಿಸುತ್ತೀಯನು ಆತ್ಮ. ಮಹಾಕಾಶನೇ ಮಠಾಕಾಶ ಅಂತ ಅನ್ಸಕತ್ತದ ಅಂತೀವಿಲ್ಲ ನಾವೀಗ. ಅದು ಮಹಾಕಾಶಲ್ಲಿದೆ, ಈಗ ಮಠಾಕಾಶ ಆಗದ. ಅದರಂತೆ ಹೇ ಕಂದ ಅಂದ್ರು. ಕಂದ ಅಂದ್ರೆ ಈತನಿಗೆ ಮಂತ್ರದ ಮಗ. ಇವರು ಪಿಂಡದವನಿಗೆ ಮಗ ನಂತರ ಮಂತ್ರಕ್ಕೂ ಮಗ ಅಂತ. ಇವರು ಮಂತ್ರಕ್ಕೆ ಹುಟ್ಟಿದವರು, ಇವರು ಮಾಂಸಕ್ಕೆ ಹುಟ್ಟಿದವರು. ರಕ್ತವೀರ್ಯ ಮಾಂಸ ಹುಟ್ಟಿವಿಲ್ಲ. ಇವ್ರು ಭಾಳ ಮಂದಿ ಯಾರ ಮಕ್ಕಳು, ಇವ್ರೇನಿಲ್ಲ ಅಂತಲ್ಲ, ಆದರೆ ಮಂತ್ರದ ಮಕ್ಕಳಂತ. ಅದಕ್ಕೆ ಹೇ ಮಗನೇ, ನೀನು ಇದನ್ನೇ ಈ ಶಿವ ಜೀವರ ಎಂತು ಅಂತ ವಿಚಾರ ಮಾಡಿದ್ದಲ್ಲ, ಇದನ್ನೇ ನಾನು ಇದನ್ನ ಹೇಳ್ತೀನಿ. ಹೇಗೆ ಅಂದ್ರೆ ತಿಳಿಯುವ ಅಂದದಿ. ನೀನು ಕೇಳಿದ್ದನ್ನ ನಿನಗೆ ತಿಳಿಯುವಂಗೆ ಹೇಳ್ತಾನೆ ನಾನು. ತಿಳಿಲಾರ್ದಂಗಲ್ಲ, ತಿಳಿತಾನೆ ನಿನ್ನ ಕೈ ಬಿಡಂಗಿಲ್ಲ ಅಂತಾರೆ ಅವರು. ಹುಡುಗರು ಶಾಲೆಗೆ ಯಾವ್ದನ್ನ ಸಬ್ಜೆಕ್ಟ್ ಇಂದ ಬಿದ್ದಿದ್ರೆ ಮುಂದೆ ತರತನ ಬಿಡಂಗಿಲ್ಲ, ಅವ್ರು ಪ್ರಯತ್ನ ಮಾಡ್ತಾರೆ. ಯಾವುದರಲ್ಲಿ ಹಿಂದೆ ಬಿದ್ದನ ಅದು ಮುಂದೆ ತರೋ ಪ್ರಯತ್ನ ಇಲ್ಲೇ ಮಾಡ್ತಾರಂದ್ರೆ ಆತ್ಮವಿದ್ಯೆಯಲ್ಲಿ ಗುರುಗಳದ್ದು ಪಾತ್ರ ಬಹಳ ದೊಡ್ಡದಾದ. ಬೆನ್ನು ಬಿಡಬಾರ್ದಂತಾರ ಅವರು. ತಿಳಿಯುವ ಹಾಗೆ ನೀವೇ ತಿಳಿದದ್ದು ಹೇಳ್ತೀನಿ, ನಾನೇ ತಿಳಿದದ್ದು ಹೇಳ್ತೀನಿ, ನಾ ಹೇಳ್ತೀನಿ ನಂಬು ಅಂತ ನೀನು ಹೇಳಂಗಿಲ್ಲ. ನೀನು ತಿಳಿದಿರಬೇಕು ಮತ್ತು ಅದು ನಿಗಮಾರ್ಥದಿಂದ ಕೂಡಿರಬೇಕು. ಅದಕ್ಕೆ ವೇದಾಂತದ ಪ್ರಮಾಣ ಕೂಡ ಇರಬೇಕು. ಮತ್ತು ನಾನು ಹೇಳುವ ವಿಚಾರ ಚಿದ್ರೂಪ ಆತ್ಮನು ಮಾಯ ಉಪಾದಿಯಿಂದ, ಒಂದೇ ಆತ್ಮ ಮಾಯ ಉಪಾದಿಯ ಮೂಲಕ ಈಶನೆನಿಸುವನು. ಮಠ ಆಕಾಶ ಸೆಂಡಂಗ ಆ ಬ್ರಹ್ಮನೇ ಈಶ್ವರನು ಎನಿಸಿಕೊಂಡನು. ಈಶ್ವರನ ಆದಾಗ ಇಲ್ಲಿ ಕಾರ್ಯ ನಡೀತದ. ಅಲ್ಲಿ ಮಹಾಕಾಶನೇ ಇಲ್ಲಿ ಮಠದಾಗ ಆದಲ್ಲ, ಆ ಬಯಲಲ್ಲಿ ಏನನ್ನ ಕಾರ್ಯ ಮಾಡಕ್ ಬರ್ತದೆ, ಮಠದಲ್ಲಿ ಕಾರ್ಯ ಮಾಡಕ್ ಬರ್ತದ ನೋಡ್ರಿ. ಇಲ್ಲಿ ಏನನ್ನ ಇಡಕ್ ಬರ್ತದ, ತೆಗಿಯಕ್ ಬರ್ತದ, ಕೂಡಕ್ ಬರ್ತದ, ಮಲಗಕ್ ಬರ್ತದ, ಚಳಿ ಮಳೆ ಗಾಳಿ ಎಲ್ಲರಿಂದ ರಕ್ಷಣೆ ಪಡ್ಲಿಕ್ಕೆ ಬರ್ತದಿಲ್ಲ. ಅದೇ ಬಯಲಲ್ಲ. ಇಲ್ಲೇ ಬಯಲದಪ್ಪ, ಹೊರಗೆ ಮಲ್ಕೊಂಬಿಡಿ ಅಂದ್ರೆ ಅಲ್ಲಿ ನಿಂಗೆ ಆಗೋದಿಲ್ಲ, ವ್ಯವಹಾರ ನಡೆಯಂಗಿಲ್ಲ ಅಲ್ಲಿ. ಅದಕ್ಕಾಗಿ ಜಗತ್ತಿನ ವ್ಯವಹಾರಗಳು ಸರಳವಾಗಿ ಎಲ್ಲ ಜೀವಿಗಳಿಗೆ ನಡೆಯೋಕ್ಕೋಸ್ಕರವಾಗಿಯೇ ಆತ್ಮ ಉಪಾದಿಯಿಂದ ಈಶ್ವರನು ಎಂದು ಹೇಳಿಸಿಕೊಂಡ. ಎಲ್ಲಿ ಹೇಳಿಸಿಕೊಂಡ? ಇಲ್ಲಿ ಸ್ವರೂಪೇ ಆಪ್ತ ವಿಸ್ತೈತ್ವೇ ಸತಿ
ವ್ಯಾವರ್ತಕತ್ವಂ ಉಪಾದಿತ್ವಂ. ಹೇಗಾಗದೆ ಸ್ವರೂಪದಲ್ಲಿ ಪ್ರವೇಶವಾಗದೆ ಹೊರಗೆದ್ದು ಅನ್ಯರಿಂದ ಬೇರ್ಪಡಿಸುವುದಕ್ಕೆ ಉಪಾಧಿ ಎಂದು ಹೇಳುತ್ತಾರೆ. ಆದ್ದರಿಂದ ಮಾಯೆಯು ಚಿದ್ರೂಪ ಆತ್ಮಕ್ಕೆ ಸ್ವರೂಪದಲ್ಲಿ ಪ್ರವೇಶವಾಗದೆ ಹೊರಗಿದ್ದು ಜೀವಾದಿಗಳಿಗಿಂತಲೂ ಈ ಈಶನು ಬೇರೆಯಾಗಿರುತ್ತಾನೆ. ಈ ಪರಮಾತ್ಮ ಈಗನ ಇಲ್ಲೇನೇ ವ್ಯವಹಾರ ನಡೆಯಲಿ, ವ್ಯವಹಾರ ನಡೆದ್ರು ಕೂಡ ವ್ಯವಹಾರಕ್ಕೆ ಬೇರೆ ಅನ್ನಿಲ್ಲ. ಇಲ್ಲಿ ಶಾಸ್ತ್ರ ನಡೆದ 27 ವರ್ಷ ಅಂದ್ರೂ ಅದಕ್ಕೇನು ಕೂಡಿಲ್ಲ. ಎಲ್ಲರಂಗ ಉಂಡು ತಿಂದು ನಿತ್ಯ ಮಲ್ಲಿಕೊಂಡ್ರು ಕೂಡ ಅದಕ್ಕೆ ಏನು ಸಂಬಂಧ ಇಲ್ಲ. ಅದಿಲ್ಲದೆ ಇದು ಕಾರ್ಯ ನಡೆದಲ್ಲ, ಅದರ ಆಶ್ರಯ ಇಲ್ಲದೆ. ಆದರೆ ಈ ಕಾರ್ಯ ಕರ್ತೃತ್ವದ ಸಂಬಂಧ ಅದಕ್ಕಿಲ್ಲ. ಅದರಂತೆ ಈಶನಿಗೆ ಯಾವುದು ಅಂದರೆ ಜೀವಾದಿಗಳಿಂತಲೂ ಈಶನು ಬೇರೆಯಾಗಿದ್ದಾನೆ. ಘಟ ಆಕಾಶಕ್ಕೆ ಘಟ ಉಪಾಧಿಯಂತೆ ಈಶನಿಗೆ ಮಾಯಾ ಉಪಾಧಿಯಾಗಿರುವುದು. ಕೊಡದ ಘಟ ಆಕಾಶ ಅಂದರೆ ಕೊಡದಲ್ಲಿ ಆಕಾಶ ಅದು ತೋರಬೇಕಾದ್ರೆ ಅದಕ್ಕೆ ಉಪಾಧಿ ಯಾವುದು? ಕೊಡನೆ ಉಪಾಧಿ. ಮಠದಾಗ ಆಕಾಶ ತೋರ್ಬೇಕಾದ್ರೆ ಮಠನೇ ಕಾರಣ. ಮತ್ತೆ ಆ ಬ್ರಹ್ಮ ಈಶ್ವರನಾಗಿ ತೋರ್ಬೇಕಾದ್ರೆ ಮಾಯೆ ಕಾರಣ. ಆದರೆ ಇವೆಲ್ಲ ಉಪಾಧಿ ಬೇರೆ ಇಲ್ಲ. ಕೂಡೇವನ ಉಪಾಧಿ ಕೂಡಿಲ್ಲ. ಯಾವನ ಕಿತ್ತಬಹುದು ಮತ್ತೆ ಕಟ್ಟಬಹುದು, ಕಿತ್ತಬಹುದು ಕಟ್ಟಬಹುದು. ಹಾಗೆ ಈಶನೆಂದು ಕರೆಯಿಸಿಕೊಳ್ಳುವನು ಉಪಾಧಿ ಲಕ್ಷಣದಿಂದ. ಅದಕ್ಕೆ ಶಾಸ್ತ್ರಗಳಲ್ಲಿ ಬಂತು, ಶುದ್ಧವಾದ ಮಾಯೆ ಈಶ್ವರನಿಗೆ ಉಪಾಧಿ, ಅಶುದ್ಧವಾದ ಮಾಯೆ ಜೀವನಿಗೆ ಉಪಾಧಿ. ಈ ಎರಡು ಉಪಾಧಿಗಳು ಭಿನ್ನ. ಎರಡು ಉಪಾಧಿಗಳನ್ನು ಬಿಟ್ಟು ನೋಡಿದಾಗ ಆಕಾಶ ಅಭಿನ್ನ ಹೇಗೋ ಅದೇ ರೀತಿ ಶಿವಜೀವರು ಅಭಿನ್ನನೇ ವಿನಃ ಭಿನ್ನತ್ವ ಅಲ್ಲಿ ಇಲ್ಲೇ ಇಲ್ಲ ಅಂದಾಗ ಕೂಡ್ಯಾರಂತ ಯಾಕೆ ಹೇಳ್ತಿದ್ದಿ, ಕಡಿಗಾರಂತ ಯಾಕೆ ಹೇಳ್ತಿದ್ದಿ, ಒಂದೆಲ್ಲಾರಂತ ಯಾಕೆ ಪ್ರಶ್ನೆ ಮಾಡ್ತದಪ್ಪ? ಇರೋನು ಒಬ್ಬನೇ ಅಣ್ಣ. ಅದಕ್ಕೆ ಉತ್ತರವನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಇಲ್ಲಿಯ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಮಂಗಲವಾದ ನಂತರ ಧನ್ಯರಾಗೋಣ ಅನ್ನೋ ಮಾತನ್ನ ಹೇಳಿ ಮಂಗಲವನ್ನು ಪ್ರಾರಂಭ ಮಾಡಿ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು. 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 ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ. ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ. ಬೆಳಗು ಪ್ರಕಾಶನ ಬೆಳಗು ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ. ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ. ಚೆನ್ನಾಗಿ ಬೆಳಗಿರೆ
ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ ಸಕಲ